ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಎವ್ರಿ ಇಯರ್ ಅಗ್ರಿಕಲ್ಚರ್ ಈ ಟೆಕ್ನಾಲಜಿ ಅಂತ ಕೇಳ್ತಾರೆ. ವೈ ಅಗ್ರಿಕಲ್ಚರಲ್ಲಿ ನಿಮ್ಗೆ ಎಷ್ಟು ಟಾಪಿಕ್ ಇದೆ? 14 ಟಾಪಿಕ್ ಇದೆ, 14 ಅನಿಮಲ್ಸ್. ಹೌದಾ? ಅದರಲ್ಲಿ ಒಂದು ಕಾನ್ಸೆಪ್ಟು ಅಗ್ರಿಕಲ್ಚರ್ ಈ ಟೆಕ್ನಾಲಜಿ. ಈಗ ನಾವು ಯಾವ ಯುಗದಲ್ಲಿದ್ದೇವೆ? ಟೆಕ್ನಾಲಜಿಕಲ್ ಯುಗದಲ್ಲಿದ್ದೇವಲ್ಲ. ಎಲ್ಲದರಲ್ಲೂ ಟೆಕ್ನಾಲಜಿ ಬೇಕು ಅಂತ ಆದರೆ ಅಗ್ರಿಕಲ್ಚರಲ್ಲಿ ಬೇಡವಾ? ಬೇಕಲ್ವಾ? ದಟ್ಸ್ ವೈ ಕೀಪ್ ಆನ್ ಕ್ವಶನ್ ಇನ್ GS, ಎಸ್ಪೆಷಲಿ GS3 ಅಗ್ರಿಕಲ್ಚರ್ ಈ ಟೆಕ್ನಾಲಜಿ. ಈಗ ನಿಮಗೆ ನೋಡಿದಾಗ ತುಂಬ ಸಿಂಪಲ್ ಅನ್ನಿಸ್ಬೋದು, ಬಟ್ ಆ್ಯಸ್ ಪರ್ ಟೆಕ್ನಾಲಜಿಯನ್ನು ಅಗ್ರಿಕಲ್ಚರ್ ಆಗಿ ತೊಗೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಎಕ್ಸಾಮ್ ಕ್ರಾಸ್ ಆಗಿದೆ. ನಾನೇನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಇಮೆನ್ಸ್ ನಾಲೆಡ್ಜ್ ಆನ್ ಅಗ್ರಿಕಲ್ಚರ್ ಈ ಟೆಕ್ನಾಲಜಿ. ಫಸ್ಟ್ ಆಫ್ ಆಲ್, ಈಗ ಯಾವುದೇ ಟಾಪಿಕ್ ಆಗಿರ್ಬೋದು, ನಿಮ್ಮ ಅಭಿರುಚಿ ಹೇಗಿರಬೇಕು ಅಂದರೆ ಯು ಹ್ಯಾವ್ ಟು ಲವ್ ದ ಸಬ್ಜೆಕ್ಟ್. ಆವಾಗ ಮಾತ್ರ ನಿಮಗೇನು ಬೇಕು ಏನು ಬೇಡ ಅಂತ ಗೊತ್ತಾಗುತ್ತೆ. ಹೌದಲ್ಲ? ಓಕೆ. ಈಗ ಇನ್ನೇನೋ ಇದೆ, ಅಗ್ರಿಕಲ್ಚರ್ ಈ ಟೆಕ್ನಾಲಜಿ ಅಥವಾ ಅಗ್ರಿಕಲ್ಚರ್ ಟೆಕ್ನಾಲಜಿ ಅಂದರೆ ಏನಂದರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಅಂದರೆ ವಾಟ್ ಯು ಮೀನ್ ಬೈ ಅಗ್ರಿಕಲ್ಚರ್ ಟೆಕ್ನಾಲಜಿ? ಟೆಕ್ನಾಲಜಿ ಗೊತ್ತಲ್ಲ, ತಂತ್ರಜ್ಞಾನ, ಅಳವಡಿಸುವಿಕೆ ಅಥವಾ ಉಪಯೋಗೀಕರಣ ಕನ್ನಡದಲ್ಲಿ. ಅಗ್ರಿಕಲ್ಚರ್ ಗೊತ್ತು, ಇಟ್ಸ್ ಎ ಫಾರ್ಮಿಂಗ್, ಫುಡ್, ಹಂಗರ್ ಬ್ಯಾರಿಯರ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ಎ ಬಿಗ್ಗೆಸ್ಟ್ ಟೂಲ್ ಫಾರ್ ಸರ್ವೈವಲ್ ಫಾರ್ ದಿ ಹ್ಯೂಮನ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಸೊ ಎಕ್ಸೆಟ್ರಾ. ಪ್ಲಾಂಟಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ, ನಮ್ಮಿಂದ ಅವರಿಗೆ ಕಾರ್ಬನ್ ಸಿಗುತ್ತೆ. ಇಟ್ಸ್ ಸೈಕಲ್. ಹೌದಾ? ಅದಕ್ಕೇನಂತಾರೆ ನಿಮ್ಮ ಆಂಥ್ರೋಪಾಲಜಿಕಲ್ ಟರ್ಮಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಹೌದಾ? ಬರೆಯೋದೇನು ಬೇಡ, ಟೆನ್ಷನ್ ಇಲ್ಲ, ನಾನೇ ಹೇಳ್ತೀನಿ. ಫಸ್ಟ್ ಡೆಫಿನೇಷನ್ ಏನು? ವಾಟ್ ಯು ಮೀನ್ ಬೈ ಅಗ್ರಿಕಲ್ಚರ್ ಟೆಕ್ನಾಲಜಿ? ಅಗ್ರಿಕಲ್ಚರ್ ಟೆಕ್ನಾಲಜಿ ಡೆಫಿನೇಷನ್ ಏನಿರ್ಬೋದು ದೇವರಾಜ್ ಅವರೇ? ಅಗ್ರಿಕಲ್ಚರ್ ಟೆಕ್ನಾಲಜಿ ಏನಂತಾರೆ? ಜಸ್ಟ್ ಇನ್ ಒನ್ ಲೈನ್, ಇಫ್ ಯು ವಾಂಟ್ ಟು ಬ್ರೀಫ್ ವಾಟ್ ಯು ಮೀನ್ ಬೈ ಅಗ್ರಿಕಲ್ಚರ್ ಟೆಕ್ನಾಲಜಿ. ಮಾನವೀಯವರು, ಪ್ರಜೆಗಳು, ಅಗ್ರಿಕಲ್ಚರ್ ಟೆಕ್ನಾಲಜಿಯಲ್ಲಿ ಕರೆಕ್ಟ್ ಕರೆಕ್ಟ್ ಗೇವ್ ಗುಡ್ ಪ್ಲಾನ್. ಕರೆಕ್ಟ್. ದ ಯೂಸೇಜ್ ಆಫ್ ಫಸ್ಟ್ ಹೇಳಿ, ನಾನು ಹೇಳ್ತೀನಿ. ದ ಯೂಸೇಜ್ ಆಫ್ ಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಈಸ್ ಅಗ್ರಿಕಲ್ಚರ್ ಟೆಕ್ನಾಲಜಿ. ಈ ಅಂತ ಯಾಕೆ ಬಂದಿದೆ? ಈ ಅಂತಂದರೆ ಹೌ ಟು ಯೂಸ್. ಇಟ್ ಮೇ ಬಿ ಮೆಕನೈಸ್ಡ್, ಇಟ್ ಮೇ ಬಿ ಪ್ಲಾಟ್ಫಾರ್ಮ್ ಆಫ್ ಡಿಜಿಟೈಸ್ಡ್, ಎವ್ರಿಥಿಂಗ್ ಕನ್ಸಿಸ್ಟ್ ಆಫ್ ಈ. ಹೌದಾ? ಬರೀ ಯೂಸೇಜ್ ಆಫ್ ಟೆಕ್ನಾಲಜಿ in the field of agriculture is agriculture technology. Got it? Okay. ಈಗ ಅಗ್ರಿಕಲ್ಚರ್ ಟೆಕ್ನಾಲಜಿ ಆಯಿತು. ಈಗ ನನಗೆ ಹೇಳಿ, ಟೆಕ್ನಾಲಜಿ ಅಂತ ಗೊತ್ತಾಯಿತು, ಏನಕ್ಕೆ ಯೂಸ್ ಮಾಡಬೇಕು? ಟೆಕ್ನಾಲಜಿಯನ್ನು ಯಾಕೆ ಯೂಸ್ ಮಾಡಬೇಕು? ಯೂಸೇಜ್ ಅಂತ ನಾವು ಹೇಳಿದ್ವಲ್ವಾ, ಫಾರ್ ವಾಟ್ ರೀಸನ್ ವಿ ಹ್ಯಾವ್ ಟು ಯೂಸ್. ಇಲ್ಲಿವರೆಗೂ ಇರಲಿಲ್ಲ. 2001 ಆ್ಯಂಡ್ ರೇಟ್ ಇರಲಿಲ್ಲ. ಅದಾದ್ಮೇಲೆ ಬಂತು, ಡೆವಲಪ್ ಆಯಿತು. ಏನಾಗಬೇಕು ಚೇಂಜಸ್? ನನ್ನ ಟೆಕ್ನಾಲಜಿ ಅರೈವ್ ಅಗ್ರಿಕಲ್ಚರ್ ಮೇಲೆ ಏನು ಇಂಪ್ಯಾಕ್ಟ್ ಆಯಿತು? ಎನಿ ಐಡಿಯಾ ಅಬೌಟ್ ಇಟ್? ಓಕೆ ಓಕೆ. ಆನಿಗೆ ಒಂದು ಆನ್ಸರು, ಎಲ್ಲರೂ ಒಂದೇ ಆನ್ಸರ್ ಹೇಳಿದ್ರು. ಈಗ ಅಗ್ರಿಕಲ್ಚರನ್ನು ಯಾಕೆ ಮಾಡ್ತಾರೆ? ಊಟ
ಅಗ್ರಿಕಲ್ಚರ್ ಮೆಟೀರಿಯಲ್ ಯೂಸ್ನ ಕಮ್ಮಿ ಮಾಡ್ತೀವಿ. ಹೇಗೆ? ಲೇಬರ್ನ ಕಮ್ಮಿ ಮಾಡ್ತೀವಿ, ಹ್ಯೂಮನ್ ಕನ್ಸೆಪ್ಟ್ ಇರೋದಿಲ್ಲ, ಅವರು ಬರೋದಿಲ್ಲ, ಇವತ್ತು ಕೆಲಸಕ್ಕೆ ಬರೋದಿಲ್ಲ. ಎಷ್ಟು ಎಕರೆ ಭೂಮಿ ಇದ್ರೂ ಕೆಲಸಗಾರರಿಲ್ಲ ಅಂದರೆ ಯಾವ ಎಕರೆಗೂ ಭೂಮಿಗೆ ಬೆಲೆ ಇಲ್ಲ. ಹೌದಾ? ನಂಬರ್ 1. ಅದರಿಂದ ಏನಾಯಿತು? ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಯಿತು. ಹೌದಾ? ಅಗ್ರಿಕಲ್ಚರ್ ಟೆಕ್ನಾಲಜಿಗೆ ಬೆನಿಫಿಟ್ ಆಫ್ AP. ಬೆನಿಫಿಟ್ ನೋಡ್ತಾ ಇದ್ರೆ ಒಂದೇದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಯ್ತಾ? ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಆಯಿತು. ಹೌದು, ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಆಯಿತು. ಈಗ ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಆಯಿತು ಅಂದರೆ ಏನೇನು? ಏನು ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಆಯಿತು? ಟೆಕ್ನಾಲಜಿ ಮಾಡ್ತದೆ, ನಂಬರ್ 1. ನಂಬರ್ 2, ಈಗ ನಮಗೆ 10 ಆ್ಯಪಲ್ ಬರುವ ಜಾಗದಲ್ಲಿ ಒಳ್ಳೆಯ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಒಂದು 50 ಆ್ಯಪಲ್ ಬರಬೇಕಲ್ವಾ? ನಮಗೆ ಲಾಭ ಆಯ್ತಲ್ಲ, ಅದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಅಂತ. ನೆಕ್ಸ್ಟ್, ಇದರಿಂದ ಸಸ್ಟೈನಬಿಲಿಟಿ ಆಗಲಿಲ್ವಾ? ಸಸ್ಟೈನಬಿಲಿಟಿ ಅಂದರೆ ಏನು ಹೇಳಿದೆ ನಾನು? ಇನ್ಕ್ರೀಸ್ ಮಾಡ್ತೀನಿ. ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಲಾಂಗ್ ಟರ್ಮ್ ಈಸ್ ಸಸ್ಟೈನಬಲ್. ಹೌದು. ಸೊ ಸಸ್ಟೈನಬಿಲಿಟಿ ಹೆಂಗೆ ಇನ್ಕ್ರೀಸ್ ಆಯಿತು? ಒಂದು ಫುಡ್ಡಿಂದ, ಇನ್ನೊಂದು ಕೆಲಸ ಕಮ್ಮಿಯಿಂದ. ಇವತ್ತು ನಾನು ಮಾಡುವ ಒಂದು ಕಟಾವು ಅದರಲ್ಲಿ ನನಗೆ 100 ಬರ್ತಾ ಇತ್ತು. ಟೆಕ್ನಾಲಜಿ ಬಂದಾದಮೇಲೆ ಐ ಆಮ್ ಗೆಟಿಂಗ್ 300. ಯಾಕೆ ಅಂದರೆ ನನಗೆ ಲೆಸ್ ನಂಬರ್ ಆಫ್ ವರ್ಕ್ ಇತ್ತು. ನನ್ನ ಬ್ರೈನ್ ಮಾತ್ರ ನನಗೆ ಏನು ಆಪರೇಟ್ ಸಿಸ್ಟಮ್ ಇದೆ ಅದನ್ನು ಮಾತ್ರ ಆಪರೇಟ್ ಮಾಡಬೇಕಾಗಿತ್ತು. ಸೊ ಲಾಂಗ್ ಟರ್ಮ್ ಆಯಿತು, ನನ್ನ ಪ್ರೊಡಕ್ಷನ್ ಲಾಂಗ್ ಟರ್ಮ್ ಆಯಿತು, ನನ್ನ ಟೈಮ್ ಸೇವ್ ಆಯಿತು. ಹೌದು, ಸಸ್ಟೈನಬಿಲಿಟಿ. ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? ಅಂದಾಜು ಅಪ್ರಾಕ್ಸಿಮೇಟ್ಲಿ 10 acres, 4 acres, 6 acres. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ ಲ್ಯಾಂಡ್ ರಿಫಾರ್ಮ್ ಪ್ರಕಾರ? ಲ್ಯಾಂಡ್ ರಿಫಾರ್ಮ್ ಪ್ರಕಾರ 18 acres ಆಫ್ ಲ್ಯಾಂಡ್ ಏನಿದೆ ಅದು ನಿಮಗೆ ಇರಿಗೇಟೆಡ್ ಲ್ಯಾಂಡ್ ಇದೆ. ಅದಾದ್ಮೇಲೆ ಡ್ರೈ ಲ್ಯಾಂಡು 54 acres. ಈಗ ನನಗೆ ಹೇಳಿ, ಇಷ್ಟು ಎಕರೆಗೆ ನೀವು ರೈತಾಪಿ ವರ್ಗದವರು ಅಥವಾ ಇವರ ಫಾರ್ಮರ್, ಬೀಂಗ್ ಎ ಫಾರ್ಮರ್ ಅಂತ ತಿಳ್ಕೊಳ್ಳಿ. ನೀವು ಒಂದು ಬೆಳಿತೀರಿ, ನಿಮಗೆ ಇಷ್ಟೇ ಕಾಯಿನ್ ಹಾಕಬೇಕು, ಇಷ್ಟೇ ನೀರು ಹಾಕಬೇಕು, ಇಷ್ಟೇ ಫರ್ಟಿಲೈಸರ್ ಹಾಕಬೇಕು ಅಂತ ಗೊತ್ತಾದರೆ ಇದಕ್ಕೇನಂತಾರೆ? ಪ್ರೆಸಿಷನ್ ಫಾರ್ಮಿಂಗ್ ಅಂತಾರಲ್ಲ. ಅಂದರೆ ನಿಮಗೆ ಪ್ರೆಸಿಷನ್, ಈ ಕಾಯಿನ್ ಇದನ್ನು ಬೆಳೆದ್ರೆ ಇದಾಗ್ತದೆ, ಇದಕ್ಕೆ ಇಷ್ಟೇ ನೀರು ಹಾಕಬೇಕು, ಸಾಯಿಲ್ ಫರ್ಟಿಲಿಟಿ ಇಲ್ಲೇ ಇರಬೇಕು. ಆ್ಯಂಡ್ ಏನು ಫರ್ಟಿಲೈಸರ್ಸ್ ಏನು ತೊಗೊಬರ್ತೀವಿ ಅದು ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಅಥವಾ ಕೆಮಿಕಲ್ ಮೀನ್ಸ್ ರಾಸಾಯನಿಕ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿರ್ಬೋದು. ಅದರಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಹಾಕ್ತೀನಿ ಅನ್ನೋದು ಗೊತ್ತಾಗಲಿಕ್ಕೆ ಏನಂತ ಕರೀತಾರೆ? ಪ್ರೆಸಿಷನ್ ಸಿಸ್ಟಮ್ ಅಂತಾರಲ್ಲ. ಅದು ನಿಮಗೆ ಯಾವುದರಿಂದ ಸಿಗುತ್ತೆ? ಟೆಕ್ನಾಲಜಿಯಿಂದ ಸಿಗುತ್ತೆ. ಪ್ರೆಸಿಷನ್ ಸಿಸ್ಟಮ್, ಪ್ರೆಸಿಷನ್ ಸಿಸ್ಟಮ್. ಅಂದರೆ ಎನಿಥಿಂಗ್ ವಿಚ್ ಇಸ್ ಪ್ರೆಸಿಷನ್, ಪ್ರೆಸಿಷನ್, PRECISSION. ಆಯಿತಾ? ಓಕೆ. ಈಗ ಪ್ರೆಸಿಷನ್ ಆಯಿತು, ಯು ಆರ್ ಗೆಟಿಂಗ್ ಪ್ರೆಸಿಷನ್. ಈಗ ನನಗೆ ಹೇಳಿ, ಇದರಿಂದ ನಿಮಗೇನು ಲಾಭ ಆಯಿತು ಟೆಕ್ನಾಲಜಿಯಿಂದ? ನನ್ನ ಹತ್ರ 1 ಎಕರೆ ಲ್ಯಾಂಡ್ ಇದೆ. ನಾನಿವತ್ತು ನನ್ನ ಹತ್ರ ಎಮ್ಮೆ ಕರುಗಳು ಏನು ಎತ್ತುಗಳಿದೆ, ಅದನ್ನು ನಾನು ಹೋಗ್ತಾ ಇರ್ತೀನಿ. ನನ್ನ ಟೈಮ್ ಸೇವ್ ಆಯಿತಾ? ಆಗಲಿಲ್ಲ. ಅದೇ ನಾನು ಹೆವಿ ಮೋಟಾರ್ಸ್ನ, ಆಟೋಮೇಟೆಡ್ ಮೋಟಾರ್ಸ್ನ ಆಪರೇಟ್ ಮಾಡ್ತೀನಿ. ನನಗೆ ಆಗುವ ಒಂದು ದಿನ 1 ಗಂಟೆಗೆ ಸಮ ಆಗಿರುತ್ತದೆ. ಹೌದು. ಇದರಿಂದ ನನಗೇನು ಲಾಭ ಆಯಿತು? ಕಾಸ್ಟ್ ಕಮ್ಮಿ ಆಯಿತು, ಡೈಲಿ ಲೇಬರ್ಸ್ ಕಮ್ಮಿ ಆಯಿತು,
ಆ ಒಂದು ಎತ್ತುಗಳಿಗೆ ಕೊಡುವಂಥ ಆಹಾರ ಕಮ್ಮಿ ಆಯಿತು, ಅದರಿಂದ ಆಯಿತು. ಇದನ್ನು ಇನ್ಪುಟ್ ಕಾಸ್ಟ್ ಕಮ್ಮಿ ಆಯಿತು ಅಂತ ಕರೀತಾರಲ್ಲ. ಇನ್ಪುಟ್ ಕಾಸ್ಟ್ ಅಂತಂದರೆ ನಾಟ್ ಓನ್ಲಿ ದ ಕಾಸ್ಟ್ ಆಫ್ ವಾಟ್ ವಿ ಆರ್ ಡೂಯಿಂಗ್, ಮೆಟೀರಿಯಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಕಮ್ಮಿ ಆಗಿಲ್ಲ. ಇನ್ಪುಟ್ ರೆಡ್ಯೂಸ್ ದ ಇನ್ಪುಟ್ ಕಾಸ್ಟ್, ರೆಡ್ಯೂಸ್ ಇನ್ಪುಟ್ ಕಾಸ್ಟ್. ಹೌದು, ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ತುಂಬ ಮಳೆ ಬರ್ತದೆ, ಎರಾಟಿಕ್ ರೈನ್ಫಾಲ್ ಇರ್ತದೆ. and ನಮ್ಮ ರೈನ್ಫಾಲ್ is not even match for rain. ಕರೆಕ್ಟ್. ಎಷ್ಟೋ ಕಡೆ ಮಳೆನೇ ಇರಲ್ಲ. ಈಗ ಇಂಡಿಯಾ ಮ್ಯಾಪ್ ನೋಡಿ, ಇದೇನು ಸೌತ್ ಇಂಡಿಯಾ, ಹೆವಿ ರೈನ್ಫಾಲ್, ಇದಕ್ಕೇನು ಹೆವಿ ರೈನ್ಫಾಲ್. ಓಕೆ, ಇದೇನು ಗುಜರಾತ್, ಹೌದಾ? ಇಲ್ಲಿಂದ ಇಲ್ಲಿಗೆ ರೈನ್ಫಾಲೇ ಇಲ್ಲ. ಬಿಕಾಸ್ ರಾಜಸ್ಥಾನ್ ಕೂಡ ಇದೆ, ಗುಜರಾತ್ ಇದೆ, ಮಹಾರಾಷ್ಟ್ರ ಮಿಡಲಲ್ಲಿ ನೋ ರೈನ್ಫಾಲ್. ಅಂದರೆ ನೋ ಅಂದರೆ ನಥಿಂಗ್ ಅಂತ ಅಲ್ಲ, ಫ್ರೀಕ್ವೆಂಟ್ನಾಗಿ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಹಿಂಗೆ ಬರ್ತೀರಾ, ಇನ್ನೂ ರೈನ್ಫಾಲಿಗೆ, ಇದೆಲ್ಲ ಸೌತ್ ಝೋನ್ಗೆ ಬರುತ್ತೆ, ಹೌದಾ? ನೆಕ್ಸ್ಟ್ ಇಲ್ಲಿ ಬರ್ತೀರಾ, ನಾರ್ತ್ ಈಸ್ಟ್ಗೆ ಹೋಗ್ತೀರಾ. ಕರೆಕ್ಟ್. ಈಗ ಈ ನಾರ್ತ್ ಈಸ್ಟ್ಗೆ ಹೋದರೆ ನಿಮಗೆ ಆಲ್ಮೋಸ್ಟ್ ಏನಾಗಿರುತ್ತೆ, ಫ್ಲಡ್ ಬರುತ್ತೆ ಬಂಗಾಳ ಕೊನೆಯಿಂದ. ನಿಮಗೆ ಅರಬ್ಬಿ ಸಮುದ್ರದಿಂದ ಮಂಗಳೂರಿಗೆ ಅಥವಾ ದಕ್ಷಿಣ ಕನ್ನಡಕ್ಕೆ ಅಥವಾ ಉಡುಪಿಗೆ ಅಥವಾ ಉತ್ತರ ಕನ್ನಡಕ್ಕೆ ಅಥವಾ ಕೇರಳಕ್ಕೆ ಬರುವಂತಹ ಏನು ಅಬ್ಬರ ಒಂದು ಪ್ರಮಾಣದಲ್ಲಿದ್ದರೆ, ಬಂಗಾಳ ಕೊನೆಯಿಂದ ಒಡಿಶಾಗೆ, ಛತ್ತೀಸ್ಗಢಿಗೆ ಮತ್ತು ಅದರ ಮೇಲಿನ ಪಶ್ಚಿಮ ಬಂಗಾಳಿಗೆ ಬರುವಂತಹ ಜಾರ್ಖಂಡ್ ಬರುವಂತಹ ಪ್ರಮಾಣ 5 ಪಟ್ಟು ಜಾಸ್ತಿ ಇರುತ್ತೆ. ಹೌದಾ? ಅಂದರೆ ಏನಂತಾರೆ, ಕೆಲಾಮಿಟಿ ಎಕ್ಸ್ಚೇಂಜ್. ಈಗ ಇಲ್ಲಿಗೆ ಬನ್ನಿ, ಇಲ್ಲೇನಿದೆ ಮಾಡಿದ್ರಿ, ಜಮ್ಮು ಕಾಶ್ಮೀರ ಹೆವಿ ಕೋಲ್ಡ್, ಹೌದಾ? ಕೆಲಾಮಿಟಿ ಹೇಗಿರ್ತದೆ, ಆಲ್ರೆಡಿ ಹಿಮ ಕರಗುವಿಕೆ ಇದೆ, ಹೀಟ್ ವೇವ್ ಜನರೇಟ್ ಆಗಿದೆ, ಅವ್ರಿಗೊಂಥರ ಪ್ರಾಬ್ಲಮ್, ಹೌದಾ? ಇದರಿಂದ ನಿಮಗೇನು ಅರ್ಥ ಆಗ್ತಿದೆ, ನಮ್ಮ ಇಂಡಿಯಾದ ಬಯಾಲಜಿಕಲ್ ಅಥವಾ ಜಿಯೋಗ್ರಫಿಕಲ್ ಕಂಡೀಷನ್ ಬೇರೆ ಬೇರೆ ಇದೆ. ಆ್ಯಂಡ್ ಸಡನ್ ಅಬ್ಸರ್ವೇಷನ್ ಆಫ್ ಕೆಲಾಮಿಟಿ ಆಗುತ್ತೆ, ಅಥವಾ ನ್ಯಾಚುರಲ್ ಇದು ಆಂಥ್ರಪಾಲಜಿಕಲ್ ಆಗ್ಬೋದಾ? ಆಂಥ್ರಪಾಲಜಿಕಲ್ ಅಂದರೆ ನಾವೇ ಮಾಡ್ತಾ ಇರೋದು. ಮೆನ್ ಈಸ್ ಡೂಯಿಂಗ್ ಕಲ್ಪ್ರಿಟ್ ಟು ದಿ ನೇಚರ್ ಬೈ ವಯಲೇಟಿಂಗ್ ವಸುದೈವ ಕುಟುಂಬಕಂ, ಹೌದಾ? ಇದರಿಂದ ಪ್ರಾಬ್ಲಮ್ ಏನಾಯಿತು, ಕೆಲಾಮಿಟಿ ರಿಷಿಯಲಿಂಗ್ ಎಫೆಕ್ಟ್ ಆಯಿತು. ಅದರಿಂದ ಎಫೆಕ್ಟು ಇದನ್ನು ನಾವು ವೆದರ್ ಫೋರ್ಕಾಸ್ಟಿಂಗಿಂದ ನೋಡ್ತೀವ ನೋಡೋಣ. ಈಗ ಈ ರೀಜನ್ನು ನಮ್ಮ ಪುತ್ತೂರು ಭಾಗ ಅಥವಾ ಉಡುಪಿ ಭಾಗದಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇದೆ ಅಂತ ನನಗೆ 6 ತಿಂಗಳ ಫೋರ್ಕಾಸ್ಟ್ ಕೊಟ್ಟರೆ ನಾನು ಯಾವ ಬೆಳೆಯನ್ನು ಹಾಕ್ಬೋದು ಅಂತ ನನಗೊಂದು ಪರಿಕಲ್ಪನೆ ಇದೆಯಾ ಇಲ್ವಾ? ಇದೆ. ಎಷ್ಟೊಂದು ಕೃಷಿ, ಒಂದು ಕೃಷಿ ತುಂಬ ನೀರು ಕುಡಿತಿದೆ, ಇನ್ನೊಂದು ಕೃಷಿಗೆ ಅಷ್ಟು ನೀರು ಬೇಡ. ಆ್ಯಂಡ್ ಸಾಯಿಲ್ ಕಂಡೀಷನ್ ನೋಡಿ, ಈಗ ಸಾಯಿಲ್ ಕೆಲಾಮಿಟಿ, ಸಾಯಿಲ್ ಕಂಡೀಷನ್ ನೋಡಿ, ಕೆಲಾಮಿಟಿ ಆಯಿತು, ಸಾಯಿಲ್ ಕಂಡೀಷನ್ ಒಂದು ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಬ್ಲ್ಯಾಕ್ ಕಾಟನ್ ಸಾಯಿಲ್, ಆ ಥರ ಎಲ್ಲ ಇದೆ. ನಮ್ಮಲ್ಲಿ ಯಾವ ಸಾಯಿಲ್ ಇದೆ ನಮ್ಮ ಊರಿನಲ್ಲಿ? ಓಕೆ, ನಿಮ್ಮ ಊರಿನಲ್ಲಿ ಯಾವ ಸಾಯಿಲ್ ಇದೆ? ಗ್ರಾನೈಟ್ ಊರಿನಲ್ಲಿ ಸಾಯಿಲ್ ಉಂಟು, ಹೌದಲ್ಲ? ಈಗ ರಿಚ್ ಸಾಯಿಲ್ ಇದೆಯಾ ಅಥವಾ ವೆಟ್ ಇದೆಯಾ ಸಾಯಿಲು, ಡ್ರೈ ಇದೆಯಾ ಸಾಯಿಲು, ಇದು ಗೊತ್ತಾಗುತ್ತಲ್ಲ. ಸೊ ಕೆಲಾಮಿಟಿ, ಕ್ಲೈಮೇಟ್ ರಿಗ್ಯಾನೆಂಟ್, ಕ್ಲೈಮೇಟ್ ರಿಗ್ಯಾನೆಂಟ್, ಕ್ಲೈಮೇಟ್ ರಿಗ್ಯಾನಿಯೆಂಟ್, ರಿಶೈನಿಯೆಂಟ್. ರಿಶೈನಿಯೆಂಟ್ ಅಂದರೆ ಏನಂದರೆ ಕ್ಲೈಮೇಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ರಿಶೈನಿಯೆಂಟ್ ಅಥವಾ ಕ್ಲೈಮೇಟಾಲಜಿ ಅಂತ ಬರೆದು ಅರ್ಥ ಆಗ್ತದೆ. ಇಟ್ಸ್ ನಾಟ್ ಎ ಬಿಗ್ ಟಾಸ್ಕ್. ಓಕೆ, ಇದಕ್ಕೆ ಹೆಂಗಾಯಿತು?
ನೆಕ್ಸ್ಟ್ ಇನ್ನೇನಕ್ಕೆ ಯೂಸ್ ಆಗ್ಬೋದು? ಒಂದು ಟೆಕ್ನಾಲಜಿ ಇನ್ನೊಂದು ಏನಕ್ಕೆ ಯೂಸ್ ಆಗ್ಬೋದು? ನಿಮ್ಮ ಹತ್ರ ಟೊಮೆಟೊ ಬೆಳೆ ಇದೆ ಅಥವಾ ಅಡಿಕೆ ಇದೆ, ರೈಟ್? ಅಡಿಕೆ ಒಂದಿಷ್ಟು ಪ್ರಮಾಣದಲ್ಲಿ ನೀವು ಬೆಳೆದಿರ್ತೀರಿ. ನೀವು ನನ್ನ ಹತ್ರ ಬರ್ತೀರಿ, ಐ ಹ್ಯಾವ್ ಟು ಗಿವ್ ದಿಸ್ ಟು ಗೇನ್ ದ ಮನಿ, ಐ ಹ್ಯಾವ್ ಟು ಸೇಲ್ ದಿಸ್. ನಾನು ಬೆಂಗಳೂರಿಗೆ ಹೋಗಿ ಅದನ್ನು ಮಾಡ್ತೀನಿ. ನಾನು ಯಾರು? ಇಂಟರ್ಮೀಡಿಯೇಟ್. ನೀವು ಯಾರು? ಬೆಳೆದವರು. ತಗೊಳ್ಳುವವರು ಯಾರು? ನನ್ನ ಮೂಲಕ. ನಾನು ನನ್ನ ಪ್ರಾಫಿಟ್ ಇಲ್ಲದೆ ಮಾಡ್ತೀನ? ಮಾಡೋದಿಲ್ಲಲ್ಲ. ಹಾಗಾದರೆ ನನ್ನನ್ನು ಅಬಾಲಿಷ್ ಮಾಡಬೇಕು. ಹೇಗೆ ಸಾಧ್ಯ? ನಿಮ್ಮ ಹತ್ರ ಟೆಕ್ನಾಲಜಿ ಇದೆ, ಹೌದಾ? ಸೊ ಅಬಾಲಿಷನ್ ಆಫ್ ಇಂಟರ್ಮೀಡಿಯೇಟರ್ಸ್, ಅಬಾಲಿಷನ್ ಆಫ್ ಇಂಟರ್ಮೀಡಿಯೇಟರ್ಸ್, ಕರೆಕ್ಟ್? ಈಗ ನನಗೆ ಹೇಳಿ, ಇವತ್ತು ದೇವರಾಜ್ ಅವರು ಟೊಮೆಟೊ ತಗೊಂಡು ಬಂದು ನನಗೆ ಇವತ್ತಿನ ಮಟ್ಟಿಗೆ ದೇವರಾಜ್ ಎನಿಮಿ, ನನಗೆ ಎನಿಮಿ ದೇವರಾಜ್. ಆಗ ನಾನು ಏನು ಮಾಡ್ತೀನಿ? ದೇವರಾಜ್, ಐ ಡೋಂಟ್ ವಾಂಟ್ ಟು ಗಿವ್, ನನಗೆ ಬೇಡ ನಿಮ್ಮದು ಪ್ರಾಡಕ್ಟ್, ನನಗೆ ಬೇಡ. ಇನ್ನೋ ನನಗೆ 50 ರೂಪಾಯಿ ಕೊಡೋ ಜಾಗದಲ್ಲಿ ನನಗೆ 150 ರೂಪಾಯಿ ಬರ್ತಾ ಇದೆ ಅಂದರೆ ವರ್ಷದ ಈ ಬಾದರ್ ಟೆಕ್ನಾಲಜಿಯಲ್ಲಿ ಆ ಥರ ಏನಾದರೂ ಇದೆಯಾ? ಒನ್ ಸ್ಟ್ರೆಚ್ ಫಾರ್ಮುಲಾ, ಫಾಸ್ಟ್ ಟ್ರ್ಯಾಕ್ ಮೆಕ್ಯಾನಿಸಮ್, ಹೌದಾ? ಫಾಸ್ಟ್ ಟ್ರ್ಯಾಕ್ ಮೆಕ್ಯಾನಿಸಮ್, ಫಾಸ್ಟ್ ಟ್ರ್ಯಾಕ್ ಮೆಕ್ಯಾನಿಸಮ್. ಏನು ಫಾಸ್ಟ್ ಟ್ರ್ಯಾಕ್ ಮೆಕ್ಯಾನಿಸಮ್ ಅಂದರೆ? ಫಾಸ್ಟ್ ಟ್ರ್ಯಾಕ್ ಮೆಕ್ಯಾನಿಸಮ್ ಅಂದರೆ ಏನೇನು? 1.3 ರೇಷಿಯೋದಲ್ಲಿ ನಮಗೇನು ಬೇಕು ಅದು ಸಿಗ್ತಾ ಇದೆ, ಕರೆಕ್ಟ್? ಓಕೆ. ಇವಾಗ ಪ್ರೆಸಿಷನ್ ಫಾರ್ಮರ್ ಪ್ರೊಡಕ್ಟಿವಿಟಿ ಇದೆಲ್ಲ ಆಯಿತು, ಈಗೇನು ಬೆನಿಫಿಟ್ ಆಯಿತು. ಈಗ ನನಗೆ ನೀವು ಹೇಳ್ಬೇಕು, ಏನು ಟೆಕ್ನಾಲಜಿ ಅಥವಾ ಏನೋ ಒಂದು ಟೆಕ್ನಾಲಜಿ ಇರೋದು ಎಲ್ಲ ನೀವುಗಾಗ್ತಿದೆ. ಟೆಕ್ನಾಲಜಿ ಅಂತ ನಾವು ಹೇಳಿಲ್ವಾ, ಅದರ ಬೆನಿಫಿಟ್ಟು ನಮಗೇನು ಅಂತ ಗೊತ್ತಾಯ್ತಲ್ವಾ? ಈಗ ನನಗೆ ನೀವು ಹೇಳಬೇಕು ಏನೇನು ಟೆಕ್ನಾಲಜಿನ ನಾವು ಯೂಸ್ ಮಾಡ್ಬೋದು ಅಗ್ರಿಕಲ್ಚರ್. ಇದನ್ನು ನಾನು ಇನ್ನೂ ಈಸಿಯೆಸ್ಟಾಗಿ ಹೇಳೋದಾಗುತ್ತೆ. ಫಸ್ಟ್ ಆಫ್ ಆಲ್, ಕಾಂಪೊನೆಂಟ್ಸ್ ಆಫ್ ಟೆಕ್ನಾಲಜಿ, ಕಾಂಪೊನೆಂಟ್ಸ್ ಆಫ್ ಟೆಕ್ನಾಲಜಿ. ಕಾಂಪೊನೆಂಟ್ಸ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಅಂತ ಮಾಡಿ. ಅಗ್ರಿಕಲ್ಚರ್ ಟೆಕ್ನಾಲಜಿ, ಓಕೆ. ಫಸ್ಟ್ ಆಫ್ ಆಲ್, ನಿಮ್ಮ ಹತ್ರ ಈಗ ವೈಫೈ ಇದೆ ಅಥವಾ ವಾಟ್ಸಪ್ ಇದೆ, ಬ್ಲೂಟೂತ್ ಇದೆ, ಎವ್ರಿಥಿಂಗ್ ಈಸ್ ದೇರ್. ಯಾವ ಬೇಸ್ ಮೇಲೆ ಇದು ವರ್ಕ್ ಆಗ್ತಾ ಇದೆ? ಸ್ಯಾಟಲೈಟ್ ಮೇಲೆ. ಸ್ಯಾಟಲೈಟ್ ಮ್ಯಾಪಿಂಗ್, ಸ್ಯಾಟಲೈಟ್ ಮ್ಯಾಪಿಂಗ್. ಏನಿದು ಸ್ಯಾಟಲೈಟ್ ಮ್ಯಾಪಿಂಗು? ಇಲ್ಲಿರುವ ಇನ್ಫಾರ್ಮೇಷನ್ ನೆಟ್ವರ್ಕ್ ಥ್ರೂ ಹೋಗಿ ವಾಪಸ್ ನಮಗೆ ಬರುವಂಥದ್ದು, ಹೌದು, ಸ್ಯಾಟಲೈಟ್ ಮ್ಯಾಪಿಂಗ್. ಇದರ ಬಗ್ಗೆ ನಿಮಗೆ ಐಡಿಯಾ ಇತ್ತಲ್ಲ? ಯು ನೋ ಅಬೌಟ್ ಸ್ಯಾಟಲೈಟ್ ಮ್ಯಾಪಿಂಗ್, ಓಕೆ. ಈಗ ಸಾಯಿಲನ್ನು ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ. ನಾನು ಹಾವೇರಿಯಲ್ಲಿದ್ದೇನೆ ಆ್ಯಂಡ್ ನಾನು ನಾರ್ತ್ ಕರ್ನಾಟಕ, ತುಂಬ ಬಿಸಿಲಿದೆ. ಏನು ಮಾಡಬೇಕು? ನಾನು ಸಾಯಿಲ್ ಇನ್ವೆಸ್ಟಿಗೇಷನ್ಗೆ ರಿಮೋಟ್ ಸೆನ್ಸಿಂಗನ್ನು ತೊಗೊಬರ್ತೀನಿ. ಏನು ರಿಮೋಟ್ ಸೆನ್ಸಿಂಗ್ ಅಂದರೆ? ಅದು ಇಟ್ಟ ತಕ್ಷಣ ಜಿಯೋಗ್ರಫಿಕಲ್ ಸ್ಟಾರ್ಟಾ ಏನಿದೆ, ಐ ಮೀನ್ 1 to ಡೆಪ್ತ್ ಏನಿದೆ, ಏನೇನಿದೆ ಅಂತ ಗೊತ್ತಾಗುತ್ತೆ. ರಫ್ನೆಸ್ ಏನು ಅಂತ ಗೊತ್ತಾಗುತ್ತೆ, ಹಾರ್ಡ್ನೆಸ್ ಏನು ಅಂತ ಗೊತ್ತಾಗುತ್ತೆ, ಕಲ್ಚರ್ ಏನು ಅಂತ ಗೊತ್ತಾಗುತ್ತೆ, ಹೌದಾ? ಆ್ಯಂಡ್ ಆ ಸಾಯಿಲ್ ಅಲ್ಲಿ ಯಾವ ರೀತಿ ಡೆಪಾಸಿಟ್ ಆಗಿದೆ, ಎಷ್ಟು ವರ್ಷಗಳ ಕಾಲ ಡೆಪಾಸಿಟ್ ಆಗಿದೆ ಅನ್ನೋದು ನನಗೆ ಗೊತ್ತಾಯ್ತಲ್ವ? ಗೊತ್ತಾಯ್ತಾ ಇಲ್ಲ? ಇದನ್ನ ಯಾವುದರಿಂದ ಗೊತ್ತಾಯಿತು? ರಿಮೋಟ್ ಸೆನ್ಸಿಂಗ್, ರಿಮೋಟ್ ಸೆನ್ಸಾರ್, ರಿಮೋಟ್ ಸೆನ್ಸಾರ್ ಇಂದ ಗೊತ್ತಾಯ್ತು. SENSOR ಗೊತ್ತಾಯ್ತು? ನೆಕ್ಸ್ಟ್, ಇದೆಲ್ಲ ಗೊತ್ತಾಯಿತು ಸರ್. ಈಗ ನನಗೆ ಹೇಳಿ, AI ಟೆಕ್ನಾಲಜಿ ಅಂತ ಒಂದು ಬಂದಿದೆ. ಬರೀ ಕಂಪ್ಯೂಟರಲ್ಲಿ ಮಾತ್ರವ?
ಲ್ಯಾಪ್ಟಾಪ್ ಓನ್ಲಿ ಇಟ್ ಈಸ್ ಮೇಡ್ ಫಾರ್ ದಟ್, ಮೊಬೈಲಲ್ಲಿ ಬಂದಿದೆ. ಆ್ಯಂಡ್ ಎನಿ ಟೂಲ್ಸ್ ಫರ್ದರ್ ಡೆವಲಪ್ ಆದರೆ ಎ ಐ ಟೆಕ್ನಾಲಜಿಯಿಂದಲೇ ಈಗ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಕಾಲೇಜಸ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಮಾತ್ರ ಇತ್ತು ಇಂಜಿನಿಯರಿಂಗಲ್ಲಿ. ಈಗ ಎ ಐ ಟೆಕ್ನಾಲಜಿ ಅಂತ ಬೇರೆ ಮಾಡ್ತಿದ್ದಾರೆ. ಹೌದು, ಹಾಗಾದರೆ ಎ ಐ ಟೆಕ್ನಾಲಜಿ ನಮ್ಮಲ್ಲಿ ಯಾವ ಥರ ಯೂಸ್ ಆಗ್ತಾ ಇದೆ ಅಗ್ರಿಕಲ್ಚರಲ್ಲಿ? ಎ ಐ ಟೆಕ್ನಾಲಜಿಯಿಂದ ನಾವು ಪ್ರಿಸಿಷನ್ ಕ್ಲೈಮೆಟಾಲಜಿನ ನೋಡ್ಬೋದು, ಮ್ಯಾಪಿಂಗನ್ನು ನೋಡ್ಬೋದು, ಪ್ರೊಡಕ್ಟಿವಿಟಿ ಏನು ಇನ್ಕ್ರೀಸ್ ಆಗ್ತಿದೆ ಅದು ಯಾವ ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ, ಇಷ್ಟು ಪ್ರಮಾಣದ ನೀರು ಹಾಕಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ? ಯಾವುದರಿಂದ ಗೊತ್ತಾಗ್ತಿದೆ? ಎ ಐ ಟೆಕ್ನಾಲಜಿ. ಎ ಐ ಟೆಕ್ನಾಲಜಿ ಇವತ್ತು ಒನ್ ಅದರ್ ಮೇಡಮ್ ಮಿಲ್ ಎಕ್ಸ್ಪ್ಲೋರ್ ಒನ್ ಥಿಂಗ್ ಏನಂದರೆ ಮಾವಿನಲ್ಲಿನ ತಳಿ ಜಿಯೋ ಟ್ಯಾಗ್ ಇತ್ತು. ಆ ತಳಿಗೆ ನಮ್ಮ ಊರಿನಲ್ಲೇ ಬೆಳೆದಿರುವ ತಳಿ ಎಲ್ಲೂ ಸಿಗಲ್ಲ ಅಂದರೆ ಜಿಯೋ ಟ್ಯಾಗ್ ಆಗುತ್ತೆ. ಹೌದು, ಈಗ ಆ ತಳಿ ನಾನು ಏನೋ ಒಂದು ಕಲ್ಚರ್ ಮಾಡಿರ್ಬೇಕಲ್ಲ, ಹಾಗೆ ಬಂದುತ್ತಾ ಹಾಗೆ ಬರೋದು ಒಬ್ಬರಿಂದಲೇ, ಅದು ದೈವತ ಸ್ವರೂಪದಿಂದ. ನಾವೇ ಕ್ರಿಯೇಟ್ ಮಾಡೋದೇನಿದೆ ಅದು ಹೇಗೆ? ಜಿ ಎಮ್ ಕ್ರಾಸ್. ಹೌದಾ? ಜಿ ಎಮ್ ಕ್ರಾಸ್ ಅಂದರೆ ಏನು? ಜಿ ಎಮ್ ಕ್ರಾಸ್ ಜಿಯೋಗ್ರಫಿಕಲ್ ಮಾಡಿಫಿಕೇಶನ್, ಜಿ ಎಮ್ ಟೆಕ್ನಾಲಜಿ, ಕರೆಕ್ಟ್? ಜಿ ಎಮ್ genetical modification, genetical modification ಜಿ ಎಮ್ ಕ್ರಾಸ್. ಎಕ್ಸಾಂಪಲ್ ಏನು? ಬಿಟಿ ಬ್ರಿಂಜಾಲ್. ಹೌದಾ? ಬ್ರಿಂಜಾಲ್ ಬದನೆಕಾಯಿ ಬ್ರಿಂಜಾಲ್ ಅದು ಜೆನೆಟಿಕಲಿ ಮಾಡಿಫೈಯಿಂದ ಮಾಡಿದೆ. ಈಗ ಸುಮಾರು ಬಂದಿದೆ. ಮೊದಲು ಅರ್ಲಿ ಸ್ಟೇಜಲ್ಲಿ ಇಟ್ ವಾಸ್ ದ ಫಸ್ಟ್ ಪ್ರಾಡಕ್ಟ್ ಟು ಡೆವಲಪ್. ಈಗ ಆ ಥರ ಏನಿಲ್ಲ. ಹೌದಾ? ಈಗ ನಿಮ್ಮ ಇಫ್ ಯು ಫೇಸ್ ಎನಿ ಪ್ರಾಬ್ಲಮ್ ಇನ್ ದ ಲೊಕೇಶನ್, ಎಲ್ಲೋ ಹೋಗಬೇಕು, ನೀವೇನು ಮಾಡ್ತೀರ? ಯು ಆರ್ ನಾಟ್ ಆಸ್ಕಿಂಗ್ ಎನಿಬಡಿ, ಯು ನೀಡ್ ನಾಟ್ ಟು ಬಿ ಆಸ್ಕ್ ಎನಿಬಡಿ ಹೌ ಟು ಗೋ ಯುವರ್ ಮ್ಯಾಪ್. ವಾಟ್ ಯು ಮೀನ್ ಬೈ ದಟ್? GPS technology, full form? Global Position System. Congrats. Global Position System. GPS technology ಅಂತಾರೆ. ಅವರು ಲ್ಯಾಂಡ್ ರೆಕಾರ್ಡ್ಸ್ ಮಾಡಿದ್ದೀವಿ ಪಾಠ. ಆ ಲ್ಯಾಂಡ್ ರೆಕಾರ್ಡ್ಸಲ್ಲಿ ನಿಮ್ಗೆ ಏನು ಅನ್ನಿಸ್ತು? ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು, ತುಂಬ ಡಿಸ್ಪ್ಯೂಟ್ ಇತ್ತು, ದೊಡ್ಡಪ್ಪ ಚಿಕ್ಕಪ್ಪಂದಿರ ನಡುವೆ ಅಥವಾ ಅಕ್ಕ ತಂಗಿಯರ ನಡುವೆ ತುಂಬ ಭೇದ ಭಾವ ಇತ್ತು. ಲ್ಯಾಂಡ್ ರೆಕಾರ್ಡ್ಸ್ ಲಿಮಿಟ್ ಮಾಡಿರೋದ್ರಿಂದ ಯಾರು 45% ಆಫ್ ದ ವೆಲ್ತ್ 19% ಅಥವಾ 18% ಆಫ್ ದ ಪಾಪ್ಯುಲೇಷನಲ್ಲಿ ಇತ್ತು, ಅದು ಡಿವಿಯೇಟ್ ಆಯ್ತಲ್ಲ. ಇಟ್ಸ್ ಎ ಗುಡ್ ಟಾಸ್ಕ್. ಹಾಗಾದರೆ ಅದನ್ನು ಮಾಡೋಕ್ಕೆ ಒಂದು ಸಿಸ್ಟಮ್ ಇತ್ತು. ಈಗ ಮಾಡಿದ್ದಾರೆ. 1971 ಮಾಡಿದ್ದಾರೆ. ರೆಕಾರ್ಡಲ್ಲಿ ಕೈಯಲ್ಲಿ ಬಂತು. ಆಟೋ ಕ್ಯಾಡಲ್ಲಿ ಇರಲಿಲ್ಲ, ಕೈಯಲ್ಲಿ ಡ್ರಾಫ್ಟಿಂಗ್ ಇತ್ತು. ಈವನ್ ನನ್ನ ಇಂಜಿನಿಯರಿಂಗ್ ಡೇಸಲ್ಲೂ ಕೂಡ ನಾನು ಡಯಾಗ್ರಾಮ್ನ, ಅಂದರೆ ನಮ್ಮದು ಚಾರ್ಟ್ ಏನು ಸಿವಿಲ್ ಸ್ಟ್ರಕ್ಚರಲ್ ಡಯಾಗ್ರಾಮ್ ಏನಿದೆ ಅದನ್ನು ಕೈಯಲ್ಲಿ ಹಾಕ್ತಾರೆ. ನನ್ನ ಬ್ಯಾಚ್ ನೆಕ್ಸ್ಟ್ ಆಟೋ ಕ್ಯಾಡ್ ಸ್ಟಾರ್ಟ್ ಆಯಿತು. ನಮಗೂ ಆಟೋ ಕ್ಯಾಡ್ ಇತ್ತು, ಬಟ್ ಎವ್ರಿಥಿಂಗ್ ಆಟೋ ಕ್ಯಾಡ್ ಅಂತ ಆಗಿರಲಿಲ್ಲ. ಇದಕ್ಕೇನಂತಾರೆ? GIS ಟೆಕ್ನಾಲಜಿ ಅಂತಾರಲ್ವ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಸಿಸ್ಟಮ್. GIS ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಕರೆಕ್ಟ್? ನೀವು ದ್ರಾಕ್ಷಿ ಬೆಳೆದಿದ್ದೀರಾ? ದ್ರಾಕ್ಷಿ ಬೆಳೆದಿಲ್ಲ. ದ್ರಾಕ್ಷಿ ಬೆಳೀಲಿಕ್ಕೆ ಹೀಗಿರಬೇಕು. ಟೆರೈನ್ ವೆಲಾಸಿಟಿ
ವೆಲಾಸಿಟಿ ಹೀಗಿರುತ್ತೆ, ಹೌದಾ? ನೀರು ಇಲ್ಲಿ ಬಿಟ್ಟರೆ ಹೇಗೆ ಹೋಗುತ್ತೆ? ಹೀಗೆ ಹೋಗುತ್ತೆ. ವೇಸ್ಟೇಜ್ ಆಫ್ ವಾಟರ್ ಅಲ್ವಾ? ಅದಕ್ಕೆ ಏನು ಮಾಡೋದು ಗೊತ್ತಾ? ನಮ್ಮಲ್ಲಿ ಒಂದು ಹೊಸ ಟೆಕ್ನಾಲಜಿ ಕಂಡಿರೋದು. ಆಲ್ರೆಡಿ ಇರೋದನ್ನ ಯುಟಿಲಿಟಿ ಮಾಡಿಕೊಂಡು, ಯಾವುದು? ಗ್ರೋನ್ ಟೆಕ್ನಾಲಜಿ. ನೀರನ್ನು ಗ್ರೋನ್ ಮೂಲಕ ಪ್ರೆಷರೈಸ್ ಆಗಿ ಬಿಡ್ತಾರೆ. ಆವಾಗ ಅಟ್ ಎ ಪಾಯಿಂಟಲ್ಲಿ ಯಾವುದಕ್ಕೆ ಬೇಕು ಆ ನೀರು ಹೋಗ್ತಾ ಇದೆ. ಇದಕ್ಕೇನಂತಾರೆ? ಗ್ರೋನ್ ಟೆಕ್ನಾಲಜಿ. ಗ್ರೋನ್ ಟೆಕ್ನಾಲಜಿ. ಕರೆಕ್ಟ್. ಗ್ರೋನ್, DHRONE. ಗ್ರೋನ್ ಅಂದರೆ ಏನು ಗೊತ್ತಾ? ಡ್ರೋನು ಹಾಕೊಂಡು ಹೋಗುತ್ತಲ್ಲ. ನೀವು ನಾವು ಗಾಟಿದ್ರಾ? ನೀವು ಗಾಟಿದ್ರು? ಓಕೆ. ನಿಮ್ಮ ಹತ್ರ ಮೊಬೈಲಿಗೆ ಒಂದು ನಿಮಿಷದಲ್ಲಿ ಯು ಕ್ಯಾನ್ ನೋ ಎವ್ರಿಥಿಂಗ್ ಬೈ ಸಿಟ್ಟಿಂಗ್ ಹಿಯರ್, ಹೌದಾ? ಈಗ ನಾನು ಮನಸ್ಸು ಮಾಡಿದ್ರೆ ಐ ಕ್ಯಾನ್ ಬೈ ಇಡ್ಲಿ ಆ್ಯಂಡ್ ವಡ ಸ್ಪಾಂಟೇನಿಯಸ್ ಥ್ರೂ ಮೈ ಮೊಬೈಲ್. ಏನು ಮಾಡುತ್ತೆ ಮೊಬೈಲ್ ಆ್ಯಪ್ಸ್? ಎನಿಥಿಂಗ್ ವಿಚ್ ಇಸ್ ಗಿವಿಂಗ್ ಇನ್ಫಾರ್ಮೇಷನ್ ಆರ್ ಡೆಲಿವರಿಂಗ್ ಎಕ್ಸ್ಚೇಂಜ್ ಆಫ್ ಬೆನಿಫಿಟ್ಸ್ ಈಸ್ ಆ್ಯನ್ ಆ್ಯಪ್, ಹೌದಾ? ಮೊಬೈಲ್ ಆ್ಯಪ್ಸು ಅಗ್ರಿಕಲ್ಚರಲ್ಲಿ ಹೇಗೆ ಯುಟಿಲಿಟಿ ಆಯಿತು? ಒಂದು ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ದ ಪರ್ಟಿಕ್ಯುಲರ್ ಟ್ರೇಡಿಂಗ್ ಟ್ರೇಡಿಂಗ್ ಆಫ್ ಕ್ರಾಪ್ಸ್ ಏನಿದೆ ಅದು ನನಗೆ ಹೀಗೆ ಆಯ್ತಲ್ವಾ? ಬೀಯಿಂಗ್ ಎ ಫಾರ್ಮರ್ ಆ್ಯಂಡ್ ನನಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜಲ್ಲಿ ನಾನು ನೋಡ್ತೀನಿ ಆ ಆ್ಯಪನ್ನು. ಒಡಿಶಾಗೆ ಅವರಿಗೆ ಕನ್ನಡ ಬರ್ತದೆ, ಹಿಂದಿ ಬರ್ತದೆ, ಬರೋದಿಲ್ಲ. ನನಗೆ ಯಾವ ಫ್ರೆಂಡ್ಲಿ, ಇಟ್ ಈಸ್ ಎ ಫ್ರೆಂಡ್ ಆಫ್ ಮೈಂಡ್ ಗಿವಿಂಗ್ ಎನಿ ಇನ್ಫಾರ್ಮೇಷನ್ ಅಲಾಂಗ್ ದ ಸೆಕ್ಟರ್ ಆಫ್ ಇಂಡಿಯಾ. ಟೆರಿಟರಿ ವೆಲಾಸಿಟಿ. ಒಡಿಶಾದಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇಫ್ ಯು ಗೋ ಹಿಯರ್ there is lot of rain and there is lot of flooding. If you go here, there is no rain and dry land. If you go here, there is more forest and more prone to water loss. ಹೌದಾ? If you go here, there is a mild rain but more extent of landslide. ಈ ಥರ ಇನ್ಫಾರ್ಮೇಷನನ್ನು ಆ ಆ್ಯಪ್ ಕೊಡುತ್ತೆ ನನಗೆ. ಕೊಡಲ್ಲ ಆ್ಯಪ್ ನನಗೆ. ಮೊಬೈಲ್ ಆ್ಯಪ್ಸ್, ಮೊಬೈಲ್ ಆ್ಯಪ್. ಈಗ ನಾನು ಇವತ್ತು ನೇಗಿಲನ್ನು ಎತ್ತಿಕೊಂಡು ಹೋಗಿ ಉಳುಮೆ ಮಾಡ್ತೀನಿ. ಅದು ನನ್ನ ಕ್ಯಾಲಿಬರ್, ನನ್ನ ಶಕ್ತಿ. ಈಗ ನನಗೆ 2 ದಿನ ತಗೊಳುತ್ತೆ. ಇಫ್ ಐ ವಾಂಟೆಡ್ ಟು ಡೂ 2 days ತಗೊಳುತ್ತೆ. ನಾನು ಅದನ್ನು ಆಟೋಮೆಟಿಕ್ ಹಾರ್ವೆಸ್ಟಿಂಗ್ ಅಥವಾ ಆಟೋಮೆಟೆಡ್ ಮೆಕನೈಸ್ಡಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ನಾನು ತೊಗೊಳ್ತೀನಿ. ಆಮೇಲೆ ಬೈ ಅವಾಗ ನನ್ನ ಕೆಲಸ ಎಷ್ಟೊತ್ತಾಯಿತು? ಇಟ್ ಮೇ ಬಿ 30 minutes ಇನ್ ಆ್ಯಂಡ್ ಔಟ್. ಆ್ಯಂಡ್ ನಾನು ಇರಬೇಕು ಅಂತ ಏನಿಲ್ಲ. ಬೈ ವೆಲಾಸಿಟಿ ಆಫ್ ಸೆನ್ಸರ್ ಅದು ವರ್ಕ್ ಆಗುತ್ತೆ. ನಾವು ಪೆರಿಮೀಟರ್ ವೆಲಾಸಿಟಿ ತೋರಿಸ್ಬಿಟ್ರೆ ಮುಗೀತು ಅದಕ್ಕೆ, ಹೌದಾ? ಆಟೋಮೇಟೆಡ್ ಮೆಕನೈಸ್ಡ್ ಸಿಸ್ಟಮ್. ಆಟೋಮೇಟೆಡ್ ಮೆಕನೈಸ್ಡ್ ಸಿಸ್ಟಮ್. 2018ನಲ್ಲಿ ಒಂದು ಫ್ಲಾಗ್ಶಿಪ್ ಇನಿಷಿಯೇಟಿವ್ ಆಯಿತು ಆಲ್ ಓವರ್ ಇಂಡಿಯಾ. ಆ್ಯಂಡ್ ಇಟ್ ಈಸ್ ವಿಟ್ನೆಸ್ ದ್ಯಾಟ್ ನೆಕ್ಸ್ಟ್ ಜನರೇಷನ್ಗೆ ಅದೊಂದು ರೋಲ್ ಮಾಡೆಲ್ ಆಯಿತು. ಏನು? ಇಂಟರ್ನೆಟ್ ಆಫ್ ಥಿಂಗ್. 2018 ಪ್ರಿಲಿಮ್ಸ್ ಕ್ವೆಶ್ಚನಲ್ಲಿ ದಿಸ್ ಇಸ್ ದ ಒನ್ ಆಫ್ ದ ಆನ್ಸರ್. ಆಯಿತಾ? ಇಂಟರ್ನೆಟ್ ಆಫ್ ಥಿಂಗ್ ಅಂತ ಏನಿದೆ, ಯು ಲಿಸನ್. ಇಂಟರ್ನೆಟ್ ಆಫ್ ಥಿಂಗ್ ಅಂತ ಏನಿದೆ ಅದರ ಮೂಲಕ ಹೇಗೆ ಅಂತಂದರೆ, ನನ್ನ ಇಫ್ ಐ ವಾಂಟೆಡ್ ಟು ಓಪನ್ ದ ಡೋರ್, ಈಗ ನಾನಲ್ಲಿ ಹೋಗಬೇಕೆ? ಥ್ರೂ ಸೆನ್ಸರ್ ಇಟ್ ಈಸ್ ಓಪನ್. ಲ್ಯಾಪ್ಟಾಪಲ್ಲಿ ನಾನು ಐ ವಾಂಟೆಡ್ ಟು ಡೂ ಚಾರ್ಟರ್ಸ್ ಅಂತಂದರೆ ಜಸ್ಟ್ ಇನ್ ಮೈ ಮೈಂಡ್ ಐ ಕ್ಯಾನ್ ಸೇ ಥ್ರೂ ವರ್ಬಲಿ ಪ್ಲೀಸ್ ಓಪನ್ ದಿಸ್. ಈಗ ನಿಮ್ಮ ಹತ್ರ ಐಫೋನ್ಸ್ ಇದೆಯಾ? ಐಫೋನ್ಸಲ್ಲಿ ಏನಂತಾರೆ? ಹೆಲೋ, ಹೇ ಸಿರಿ, ವಾಟ್ ಯು ಮೀನ್? ಹೇ ಸಿರಿ ಕಾಲ್ ದೇವರಾಜ್ ಅನ್ನೋದಿಲ್ವಾ? ಅದು IoT ಅಂದರೆ ಎನಿಥಿಂಗ್ ಹಿಯರ್ ಮಾಡೋದು,
ನಮ್ಮನ್ನು ನಮ್ಮ ಫ್ರೆಂಡಾಗಿ ನೋಡಿ ಆ ಕೆಲಸವನ್ನು ಈಸಿ ಮಾಡುತ್ತದೆ, ಬಟ್ ಮನುಷ್ಯನನ್ನು ಲೇಜಿ ಕೂಡ ಮಾಡುತ್ತದೆ. ಈಸಿ ಲೇಜಿ ಎರಡು ಮಾಡುತ್ತದೆ, ಹೌದಾ? IoT ಇದು ನಮ್ಮ ಅಗ್ರಿಕಲ್ಚರಲ್ಲಿ ಯೂಸ್ ಆಗುತ್ತೆ ಮುಂದೆ. IoT ಇಂಟರ್ನೆಟ್ ಆಫ್ ಥಿಂಕಿಂಗ್, ಇಂಟರ್ನೆಟ್ ಆಫ್ ಥಿಂಕಿಂಗ್, IoT ಇಂಟರ್ನೆಟ್ ಆಫ್ ಥಿಂಕಿಂಗ್. ಅದೇ ಹೆಸರೇ ಹಾಗಿದೆ ನೋಡಿ, ಇಂಟರ್ನೆಟ್ ಆಫ್ ಥಿಂಕಿಂಗ್. ಅಂದರೆ ನೀವೇನು ಯೋಚನೆ ಮಾಡ್ತೀರಿ ಆ ಯೋಚನೆಯನ್ನು ನಾನು ಮಾಡಬೇಕು. ಇದಿಷ್ಟು ನಮ್ಮಲ್ಲಿ ಯೂಸ್ ಆಗುತ್ತಲ್ವ, ಕರೆಕ್ಟ್? ಈಗ ನನಗೆ ನೀವು ಹೇಳಬೇಕು, ಯು ಹ್ಯಾವ್ ಟು ಟೆಲ್ ಮಿ ಒನ್ ಥಿಂಗ್. ಏನು ಅಗ್ರಿಕಲ್ಚರಲ್ಲಿ ಏನೇನಿದೆ ಪ್ಯಾಕ್ಸು ಡೋಂಟ್ ರೈಟ್, ಜಸ್ಟ್ ನೀವು ಫಸ್ಟ್ ಆಫ್ ಆಲ್ ಲ್ಯಾಂಡ್ ಇರಬೇಕು. ಲ್ಯಾಂಡ್ ಇರಬೇಕಾ ಬೇಡ? ಲ್ಯಾಂಡ್. ಆ ಲ್ಯಾಂಡಲ್ಲಿ ಏನಿರ್ತದೆ? ಸಾಯಿಲ್ ಇರ್ತದೆ. ಸಾಯಿಲ್ ಈ ಸಾಯಿಲ್ ಇದೆ. ಈಗ ನಾನೊಂದು ಗ್ರೋತ್ ಮಾಡಬೇಕು ಪ್ಲ್ಯಾಂಟನ್ನು. ನಾನೇನು ತರಬೇಕು? ಸೀಡ್, ಬೀಜಗಳನ್ನ ತರಬೇಕಾ ಬೇಡ? ಅದು ಆರ್ಗ್ಯಾನಿಕ್ ಆಗಿರ್ಬೋದು, ಕೆಮಿಕಲ್ ಆಗಿ, ಹೌದಾ ಅಲ್ಲ? ಸೊ ಸೀಡ್ ಸರಿ. ಸೀಡ್ ಹಾಕಿದ್ಮೇಲೆ ಪ್ಲ್ಯಾಂಟು ಗ್ರೋತ್ ಆಗೋಕ್ಕೆ ನೀರು, ಹೌದಾ? ಪ್ಲ್ಯಾಂಟ್ ಅದಾದಮೇಲೆ ನೀರು. ಎಲ್ಲ ಕೆಲಾಮಿಟಿಯು ಒಂದೇ ಇರ್ತದ? ಒಂದೇ ಇರೋದಿಲ್ಲ ಅಲ್ಲ. ಯಾಕೆ ಒಂದೇ ಇರೋದಿಲ್ಲ? ಪೆಸ್ಟಿಸೈಡ್ ಅಟ್ಯಾಕ್ ಆಗುತ್ತೆ, ಪ್ಲ್ಯಾಂಟಿಗೆ ಡಿಸೀಸ್ ಬರುತ್ತೆ, ಹೌದಾ? ಅದಕ್ಕೇನಂತಾರೆ? ವೀಡ್ ಅಂತಾರೆ, ಕರೆಕ್ಟ್? ಈಗ ಇದಿಷ್ಟೆಲ್ಲ ನಾನು ಮಾಡಬೇಕು ಅಂತಂದರೆ ನನಗೊಂದು ಅಡ್ವೈಸರಿ ಟೂಲ್ ಬೇಕು, ನನಗೊಂದು ವಿವೇಚನೆ ಬೇಕು. ಈಗ ನನಗೆ ಇದು ಗೊತ್ತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ಐ ನೋ ದಿಸ್. ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ಫ್ರೆಂಡ್ ಟು ಡೀಲ್ ವಿತ್ ಅಟ್ ಪರ್ಟಿಕ್ಯುಲರ್ ಜಂಕ್ಷನ್, ಹೌದಾ? ಸೊ ಇದಕ್ಕೇನಂತಾರೆ? ಅಡ್ವೈಸರಿ ಅಂತ ಅಂತಾರೆ. ಯು ಟೆಲ್ ಮಿ ವೇರ್ these equipment will use. Another point, efficient machinery. ಈಗ ಇದಿಷ್ಟು ಪಾಯಿಂಟಿಗೆ where you are going to use it. Number one, you can write this, only this, ಹಿಂಗೆ ಬರೀಬೇಕು. Land, soil, seed, plant, water, weed, advisory, efficient mechanization. ಯುಟಿಲಿಟಿ ಆಫ್ ಟೆಕ್ನಾಲಜಿ ಅಂತ ಬರ್ಬೋದು ಬರೀ. ಆಫ್ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್. ಓವರ್ ಯು ಗಾಟ್ ಇಟ್ ನೌ? ಈಗ ಲ್ಯಾಂಡ್ ಅಂದರೆ ನಾನು ಒಂದು ಕ್ಲಾಸಲ್ಲಿ ಮಾಡಿದ್ದೆ, ಲ್ಯಾಂಡ್ ರಿಫಾರ್ಮ್ ಮಾಡಿದ್ದೆ. ಅದರಲ್ಲಿ ಏನು ನಾನು ಹೇಳಿದ್ದು? 18 acres ಆಫ್ ಲ್ಯಾಂಡ್ ಒಂದು ಲಿಮಿಟೇಷನ್ ಇಟ್ಟಿದ್ದೇವೆ. ಈಗ ಸಪೋಸ್ ನಾನು ನಿಮ್ಮಲ್ಲಿ ಬರ್ತೇನೆ, ನಿಮ್ಮ ಲ್ಯಾಂಡ್ 18 acre ಇದೆಯಾ ಇಲ್ವಾ ಅಂತ ನಾನು ಮೆಜರ್ ಮಾಡಬೇಕು. ಸರ್ವೆ ಆಫೀಸರ್ನ ಕರ್ಕೊಂಡು ಬರಬೇಕು. ವೇರ್ ಹಿ ವಿಲ್ ಮೆಜರ್ ಟೋಟಲ್ ಸ್ಟೇಷನ್ ಆ್ಯಸ್ ಮೈ ಸಿವಿಲ್ ಇಂಜಿನಿಯರ್, ಹೌದಾ? ಬಟ್ ಈಗ ಈ ಒಂದು ಮೆಥಡಾಲಜಿಲಿ ನಾನು ಯಾವುದನ್ನು ಬೇಸ್ ಆಗಿ ನಾನು ಲ್ಯಾಂಡನ್ನು ಮೆಜರ್ ಮಾಡ್ತೀನಿ. ಯಾವುದನ್ನು ಮಾಡ್ಬೋದು? GPS, ಗ್ಲೋಬಲ್ ಪೊಲ್ಯೂಷನ್ ಸಿಸ್ಟಮ್, GPS ಇಂದ ಮಾಡ್ತೀನಿ, GIS ಇಂದ ಮಾಡ್ತೀನಿ, ಸ್ಯಾಟಲೈಟ್ ಇಮೇಜಸ್ ಇಂದ ಮಾಡ್ತೀನಿ, ಹೌದಾ ಇಲ್ವಾ? ರೈಟ್. ನೆಕ್ಸ್ಟ್, ಈಗ ಈ ಸಾಯಿಲ್ ಇದೆ, ಈ ಸಾಯಿಲ್ ಕಂಡೀಷನ್ ಡ್ರೈ ಇದೆಯಾ, ವೆಟ್ ಇದೆಯಾ, ಮಾಡ್ರೇಟ್ ಇದೆಯಾ, ಅಥವಾ ಅದರ ಡೆನ್ಸಿಟಿ ಎಷ್ಟಿದೆ ಒಳಗಡೆ, ಅದು ಕಲ್ಲಿದೆಯಾ ಅಥವಾ ಬೆಳೀಲಿಕ್ಕೆ ಯೋಗ್ಯತೆ ಇದೆಯಾ, ಇದನ್ನು ನಾನು ಯಾವ ಆಧಾರದ ಮೇಲೆ ಟೆಸ್ಟ್ ಮಾಡ್ತೀನಿ? ಎಸ್, ರಿಮೋಟ್ ಸೆನ್ಸಿಂಗ್ ಪ್ಲಸ್ IoT ಪ್ಲಸ್ ಅಡ್ವೈಸರಿ ಆ್ಯಪ್.
banking, Internet of Things, advisory app. Correct? ನೆಕ್ಸ್ಟ್ ಹೀರಿಗೆ ನಾನೊಂದು ಬೀಜ ಬೆಳಿಬೇಕು, ಬೀಜ ತರಬೇಕು. ಐ ವಾಂಟೆಡ್ ಟು ನೋ ಆ್ಯನ್ ಇನ್ಫಾರ್ಮೇಷನ್ ಹೌ ಇಟ್ ವಿಲ್ ಬಿ ಯುಟಿಲಿಟಿ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಡಕ್ಟಿವಿಟಿ ಫಾರ್ ಮೈ ಫ್ಯೂಚರ್ 6 or 8 months. ಯಾವ ಥರ ನಾನು ಕಂಡುಹಿಡಿಬೋದು? ಗೌರ್ಮೆಂಟ್ ಒಂದು ಆ್ಯಪನ್ನು ಮಾಡಿದರೆ ನನಗೆ ಅದರಿಂದ ಗೊತ್ತಾಗುತ್ತೆ. ಸೊ ಮೊಬೈಲ್ ಆ್ಯಪ್ಸ್ ಪ್ಲಸ್ ಯಾವುದರಿಂದ ಗೊತ್ತಾಗುತ್ತೆ? ನೆಕ್ಸ್ಟು AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಗೊತ್ತಾಯಿಲ್ಲ. ನೆಕ್ಸ್ಟ್ ಪ್ಲಾಂಟ್ ಇದೆ, ಆಲ್ರೆಡಿ ಗ್ರೋತ್ ಆಗಿದೆ, ನಾನು ನೀರು ಹಾಕಿದ್ದೀನಿ, ಗ್ರೋತ್ ಆಗಿದೆ. ಈ ಪ್ಲಾಂಟ್ ಹೀಗೆ ಗ್ರೋತ್ ಆಗುತ್ತೆ, ಇಷ್ಟು ಲೆವೆಲಲ್ಲಿ ಗ್ರೋತ್ ಆಗುತ್ತೆ, ಈ ಥರ ಡೆನ್ಸಿಟಿ ಬರ್ತದೆ, ಇಷ್ಟು ಪ್ರೊಡಕ್ಟಿವಿಟಿ ಇದೆ. ನನಗೆ ಹೇಗೆ ಗೊತ್ತಾಯಿತು? ಬೈ ಇಷ್ಟು ಇದೆ, ಯಾವುದರಿಂದ ಗೊತ್ತಾಯಿತು? ನೋ, GIS ಇಂದ ಗೊತ್ತಾಯಿತು, IoT ಇಂದ ಗೊತ್ತಾಯಿತು. ಅದಾದ್ಮೇಲೆ ಇನ್ನೊಂದರಿಂದ ರಿಮೋಟ್ ಸೆನ್ಸಿಂಗ್ RF ಇಂದ ಗೊತ್ತಾಯಿತು. ಮೊಬೈಲ್ ಆ್ಯಪ್ಸಿಂದಲೂ ಗೊತ್ತಾಯಿತು. ಯಾಕೆಂದರೆ ಆಲ್ರೆಡಿ ಗೊತ್ತಾಗಿರೋದನ್ನ ಅವ್ರು ಹಾಕಿರ್ತಾರಲ್ಲ, ಇರಲ್ವಾ? ಈಗ ನನ್ನ ಊರಲ್ಲಿ ನಾನೊಂದು ಬೆಳೆದಿರೋದನ್ನ ಈ ಥರ ಆಗಿದೆ ಅಂತ ನಾನು ಹಾಕಿರ್ತೀನಿ. ಅದು ಗೌರ್ಮೆಂಟ್ ಡಾಟಾ ಆಗಿ ಎಲ್ಲರಿಗೂ ಸಿಗಲ್ವಾ? ಆಗ್ತದಲ್ವಾ? ನೆಕ್ಸ್ಟ್ ವಾಟರ್, ನನಗೆ ಇಷ್ಟೇ ನೀರು ಹಾಕ್ಬೇಕು ನಾನು ಅಗ್ರಿಕಲ್ಚರ್ಗೆ ಅಂತ ನನಗೆ ಏನು ಗೊತ್ತು? ಒಂದೇದು ರಿಮೋಟ್ ಸೆನ್ಸಿಂಗಿಂದ, ಇನ್ನೊಂದು GIS ಇಂದ, ಇನ್ನೊಂದು ನಾನು ನೀರು ಹಾಕಲಿಕ್ಕೆ ಯೂಸ್ ಮಾಡ್ತಾ ಇರೋದು ಡ್ರೋನ್. ಹೌದಾ? ಡ್ರೋನ್ ಕರೆಕ್ಟ್. ವೀಡ್ ಪೆಸ್ಟಿಸೈಡ್ ಅಟ್ಯಾಕ್ ಆಯಿತು, ಒಂದು ಸಸಿಗೆ ಪೆಸ್ಟಿಸೈಡ್ ಅಟ್ಯಾಕ್ ಆಯಿತು. ಈಗ ನನಗೆ ಈ ಜೊತೆ ಪೆಸ್ಟಿಸೈಡ್ ಅಟ್ಯಾಕ್ ಆಯಿತು ಅನ್ನೋದು, ನಾನು ಅದನ್ನು ವೈಲೇಟ್ ಮಾಡಬೇಕು. ಐ ಡೋಂಟ್ ವಾಂಟ್ ಟು ಗಿವ್ ಹೆಲ್ಪ್ ಫಾರ್ ಇದು ಡಿಸೀಸ್ ಕಂಟ್ರೋಲ್ ಮಾಡಬೇಕು. ಯಾವುದು? ಪ್ರಿಸಿಷನ್ ಇನ್ಫಾರ್ಮೇಷನ್ ಸಿಸ್ಟಮ್ ಮೇಲೆ ಮೊಬೈಲ್. ಪ್ರಿಸಿಷನ್ ಇನ್ಫಾರ್ಮೇಷನ್ ಸಿಸ್ಟಮ್, ರೈಟ್? ಪ್ರಿಸಿಷನ್ ಇನ್ಫಾರ್ಮೇಷನ್. ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಈ ಪಾಠ ದೇವರಾಣಿಗೂ ನಾನು ನೆಕ್ಸ್ಟ್ ಮಾಡೋದು. ದಿಸ್ ದ ಲಾಸ್ಟ್ ಪಾಠ. ಈ ಟಾಪಿಕ್ ನಾನು ಇವತ್ತು ಮಾಡಿದ್ರೆ, if you want to repeat, I want to. Please observe everything, every single aspect. 1 second ಕೂಡ ವೇಸ್ಟ್ ಮಾಡಿದ್ರೆ ಚೇಂಜ್, ಅವಾಗ ಮಾತ್ರ ನಿಮಗೆ ರಿವೈಸ್ ಮಾಡೋಕ್ಕಾಗುತ್ತೆ. ಓಕೆ? ಅಡ್ವೈಸರಿ ಆ್ಯಪ್, ಮೊಬೈಲ್ ಆ್ಯಪ್ ಕರೆಕ್ಟಾ ಇಲ್ಲ? ಮೊಬೈಲ್ ಆ್ಯಪ್ ಎಫಿಷಿಯೆಂಟ್. ಇವಾಗೇನು ಎಫಿಷಿಯೆಂಟ್ ಆಗಿರಬೇಕು. ನಾನು ಹೇಳಿದೆ ಟ್ರ್ಯಾಕ್ಟರ್ ಬಂತು, ನನಗೆ ಹೆಲ್ಪ್ ಆಯಿತು. ಆಟೋಮೇಟೆಡ್ ಟ್ರಾನ್ಸ್ಪೋರ್ಟೇಷನ್, ಇದು ಏನಂತಾರೆ? ಮಷಿನರೀಸ್, ಆಟೋಮೇಟೆಡ್ ಮಷಿನರೀಸ್, ಆಟೋಮೇಟೆಡ್ machineries. You now get to know about the definitions and ಯಾವ ಟೂಲ್ಸ್ ಯೂಸ್ ಮಾಡ್ತೀವಿ ಆ್ಯಂಡ್ ಸ್ಪೆಸಿಫಿಕಲಿ ಯಾವುದಕ್ಕೆ ಯೂಸ್ ಮಾಡ್ತೀವಿ. ಗೊತ್ತಾಯಿತು? ಆಲ್ ಕ್ಲಿಯರ್? ಎಸ್. ವರ್ಲ್ಡಲ್ಲಿ ಟೆಕ್ನಾಲಜಿ ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಇದೆ, ರೈಟ್ ಅಲ್ಲ? ಮೊದಲು ಹೀಗಿರಲಿಲ್ಲ, ಕರೆಕ್ಟ್? ಈಗ ಈ ಟೆಕ್ನಾಲಜಿ ಎಲ್ಲ ಆಯಿತು. ಸಮ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಇದೆ ಕನೆಕ್ಟಿಂಗ್, ಒಂದು ಟ್ರೆಂಡಿಂಗ್ ಏನಿದೆ ಏನಿಲ್ಲ ಅನ್ನೋದು ಸ್ಟ್ಯಾಟಿಸ್ಟಿಕ್.
You writing 85% of the farmers are small and medium land holders. ಇದನ್ನ ನಾನು ಏನು ಬರ್ತಿದ್ದೆ? ಕರೆಕ್ಟ್ ಕರೆಕ್ಟ್ ಅಲ್ಲ, ನಂಬರ್ ಆಫ್ ಟೈಮ್ ಬರ್ತೀನಿ. ಯಾಕೆ ಅಂತಂದರೆ ಒಂದು ನಿಮಗೆ ಆ ವಿಷಯದ ಬಗ್ಗೆ ಗೊತ್ತಾಯಿತು, ಇನ್ನೊಂದು ಇನ್ನೂ ಯೂಸ್ ಮಾಡ್ಬೋದು ಅಂತ ಗೊತ್ತಾಯಿತು. ಕರೆಕ್ಟ್. ಈಗ ನನಗೆ ಹೇಳಿ, ಅಗ್ರಿಕಲ್ಚರಲ್ಲಿ ಈ ಟೆಕ್ನಾಲಜಿಯನ್ನೆಲ್ಲ ಬಳಸ್ತೀನಿ ನಾನು. ಯಾಕೆ ಅಂತಲೂ ಗೊತ್ತಾಯಿತು, ಯಾವುದು ಅಂತಲೂ ಗೊತ್ತಾಯಿತು. ನಮ್ಮಲ್ಲಿ ಪ್ರಸ್ತುತವಾಗಿ ಅಗ್ರಿಕಲ್ಚರು ಜಿ ಡಿ ಪಿ ಅಂದ್ರೇನು? GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ನಮ್ಮ ಇಂಡಿಯಾದ ಒಂದು ಪರ್ಫೆಕ್ಟ್ ಎತ್ತಿದ್ದೀವಿ, ಎಕಾನಮಿನ ಎತ್ತಿದ್ದೀವಿ. ಹೌದಾ? ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಗ್ರಿಕಲ್ಚರ್ ನಮ್ಮಲ್ಲಿ GDP ಆವ್ರೇಜ್ ಎಷ್ಟು? you 10 ಫಾಸ್ಟ್ 18% GDP 18% ಅಷ್ಟೇ ಮಾಡ್ತಾ ಇದೆ. ಅಗ್ರಿಕಲ್ಚರ್ ಇಸ್ ಕಾಂಟ್ರಿಬ್ಯೂಟಿಂಗ್ 80% ಆಫ್ ದ GDP. ಹಾಗಾದರೆ ಈ ಅಗ್ರಿಕಲ್ಚರ್ ಅನ್ನೋದು ಯಾವುದರ ಸಬ್ಜೆಕ್ಟ್? ಪ್ರೈಮರಿ ಸೆಕ್ಟರ್ ಅನ್ನೋ ಇದು. ಅಗ್ರಿಕಲ್ಚರ್ ಇದೆ ಪ್ರೈಮರಿ ಸೆಕ್ಟರ್. ಪ್ರೈಮರಿ ಸೆಕ್ಟರ್ ಆದರೆ 18% 100% ಆಫ್ ದ GDPಯಲ್ಲಿ ಇದು ಕೇವಲ 18% ಕೊಡೋದಾದರೆ ಸೆಕೆಂಡರಿ ಆ್ಯಂಡ್ ಟರ್ಸರಿನೇ ಜಾಸ್ತಿ ಆಯ್ತಲ್ವಾ? ನಮ್ಮ ಬ್ಯಾಕ್ ಬೋನ್, ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಎಕಾನಮಿ ಅಂತ ಹೇಳ್ತಾರೆ. ಇದೆಲ್ಲ ಇದಕ್ಕೋಸ್ಕರನ ನಾವು ಇಷ್ಟು ಕಷ್ಟಪಡ್ತಾ ಇರೋದು. ಇದಕ್ಕೋಸ್ಕರನ 18% ಆಗಲಿಕ್ಕೆ ಅದನ್ನು ಬೂಸ್ಟ್ ಮಾಡಲಿಕ್ಕೆ ಟೆಕ್ನಾಲಜಿ. ಕರೆಕ್ಟ್. ಆ್ಯಂಡ್ ಆಲ್ರೆಡಿ ನೀವು ಬರೆದಿದ್ದೀವಿ 85% ಆಫ್ ದ ವೇಟ್ ಆಲ್ರೆಡಿ ನೀವು ಬರೆದಿದ್ದೀವಿ 85% ಆಫ್ ದ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಲ್ಯಾಂಡ್ ಹೋಲ್ಡರ್ಸ್ ಕೆಪಾಸಿಟಿ ಇಟ್ಟಿದ್ದಾರೆ. ಕಷ್ಟ ಆಗಲ್ಲ ಅವರಿಗೆ. ಕರೆಕ್ಟಾ ಇಲ್ಲ? ಈಗ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ? ನೀರಂತೂ ನಮಗೆ 4% ಇದೆ. ಫುಡ್ಡು ಕೂಡ ಹಿಂಗೆ ಆದರೆ 18% GDP ಕೊಡ್ತಾ ಇದ್ದಾರೆ. ನಮಗೆ ಫುಡ್ ಬರ್ತದೆ ಒಂದಲ್ಲ ಒಂದು ದಿವಸ ನಮ್ಮ ಪೀಳಿಗೆಗೆ ಏನಂತ ಕೊಡ್ತೀವಿ ನಾವು? ವಾಟ್ ವಿ ಆರ್ ಟ್ರೈನಿಂಗ್ ದಮ್ IoT ಟೆಕ್ನಾಲಜಿ ಅದನ್ನು ಯೂಸ್ ಮಾಡಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಯಾಕೆ ಮಾಡಬೇಕು ಅಂದರೆ ಇದಕ್ಕೆ, ಸಸ್ಟೈನಬಿಲಿಟಿ ಯಾಕೆ ಆಗಬೇಕು ಅಂದರೆ ಇದಕ್ಕೆ, ಪ್ರಿಸಿಷನ್ ಫಾರ್ಮಿಂಗ್ ಯಾಕೆ ಬೇಕು ಅಂದರೆ ಇದಕ್ಕೆ, ಆಪ್ಟಿಮೈಸೇಷನ್ ಆಫ್ ದ ರಿಸೋರ್ಸ್ ಯಾಕೆ ಬೇಕು ಅಂದರೆ ಇದಕ್ಕೆ. ಕರೆಕ್ಟ್. ರೆಡ್ಯೂಸ್ ದ ಇನ್ಪುಟ್ ಕಾಸ್ಟ್ ಯಾಕೆ ಬೇಕು ಅಂದರೆ ಇದಕ್ಕೆ. ಹೌದಾ? ಈಗ ನನಗೆ ಹೇಳಿ, GDP 18% ಆಯಿತು. ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನು ಮಾಡುತ್ತೆ? ಒಂದು ಸರ್ವೆ ಮಾಡುತ್ತೆ. ಆ ಪ್ರಕಾರವಾಗಿ ಅಗ್ರಿಕಲ್ಚರ್ ಲ್ಯಾಂಡ್ ಹೋಲ್ಡರ್ಸ್ ಅಥವಾ ಫಾರ್ಮರ್ಸ್ ಯಾರಿದ್ದಾರೆ ಕೇವಲ 25% ಅಷ್ಟು ಜನ ಮಾತ್ರ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಇವತ್ತಿಗೆ. 2047ಗೆ ಅದು 75% ಅಷ್ಟು ಹೋಗುತ್ತೆ ಅನ್ನೋ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಅದು ಬರಬೇಕು ಅಂದರೆ ಎಲ್ಲರೂ ಶ್ರೀಮಂತರಾಗಬೇಕು. ಎಷ್ಟು ಜನ ಶ್ರೀಮಂತರು? ಆಲ್ರೆಡಿ ನಾನು ಹೇಳಿದೆ 49% ಆಫ್ ದ ವೆಲ್ತ್ ಇನ್ ಹ್ಯಾಂಡ್ಸ್ ಆಫ್ 18% ಆಫ್ ದ ಪಾಪ್ಯುಲೇಷನ್. ಹಾಗಾದರೆ ಶ್ರೀಮಂತರು ಹೇಗಾಗ್ತಾರೆ? ಹೌದು, ನನ್ನ ಹತ್ರ ಲ್ಯಾಂಡ್ ಇಲ್ಲ, ಮೇಡಮ್ ಹತ್ರ ಲ್ಯಾಂಡ್ ಇದೆ, ಸರ್ ಹತ್ರ ಲ್ಯಾಂಡ್ ಇದೆ, ನಿಜಕ್ಕೂ ನನ್ನ ಹತ್ರ ಇಲ್ಲ. ಬಟ್ ನಾನು ಕೂಡ ಅದೇ ಊಟವನ್ನೇ ತಿನ್ನಬೇಕು, ಅದೇ GDPಯನ್ನೇ ನೋಡಬೇಕು. ಆಗತ್ತಾ? ಆಗಲ್ಲ. ನೀವು ರೈಟ್ ಇಟ್. 49% ಆಫ್ ದ ವೆಲ್ತ್ ಇನ್ ಹ್ಯಾಂಡ್ಸ್ ಆಫ್ 18% ಆಫ್ ದ ಪಾಪ್ಯುಲೇಷನ್. of the population. Correct? Next. 18.
ಬರುತ್ತೆ ಅಪ್ ಟು 14. ಇಲ್ಲಿ ಯು ಪಿ ಎಸ್ ಸಿ ಒಂದಿದೆ 18 ಅಂದ ತಕ್ಷಣ 18 ಬರಬೇಕಂತ ಏನಿಲ್ಲ. ಇಟ್ ಮೇ ಬಿ 19, ಇಟ್ ಮೇ ಬಿ 15, ಅದಕ್ಕೆ ಕಮ್ಮಿ ಆಗುತ್ತೆ. ಪ್ಲಸ್ ಟು ಮೈನಸ್ ಟು ಆಗುತ್ತೆ. ಯಾಕೆಂದರೆ ನೋ ಒನ್ ಆರ್ ನೋಯಿಂಗ್ 10 ಟುಡೇ ಇಸ್ ಚೇಂಜ್ ಆಗಲ್ಲ. ಇವತ್ತು ನಾನು ಒಂದು ಸ್ಟೇಟು, ಈಗ ಮಿಜೋರಾಮ್ ಸ್ಟೇಟು ಏನು ಹೇಳಿದೆ, ಹೈಯೆಸ್ಟ್ ಲಿಟ್ರೇಚರ್ ಏನಿದೆ ಎಷ್ಟು 98%. ಇನ್ನೊಂದು 2% ಇವತ್ತೇ ಆಗ್ಬಿಟ್ರೆ 100% ಲಿಟ್ರೇಸಿ. ಫ್ರಮ್ ಡಿಕೇಸ್ ಆಫ್ ಫ್ರೀಡಮ್ ಇವತ್ತಿನವರೆಗೂ 100% ಆಯಿತು ಅಂದರೆ ಗ್ರೇಟ್ ಅನ್ಬೋದು. ನಿನ್ನೆವರೆಗೂ 98% ಇತ್ತಲ್ಲ, ಅದೇ ಥರ ಇದು. ಇಟ್ ವಿಲ್ ಚೇಂಜ್ ಡೇ ಬೈ ಡೇ. ದೇ ವಿಲ್ ಕ್ವಶನ್ ಯು, ಬಟ್ drastically if you quote for 48, then it will be barrier and loophole to. ಓಕೆ, ಈಗ ನನಗೆ ಹೇಳಿ ಏನು ಬರ್ತದೆ? 49%. ಓಕೆ. ಫುಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ estimated that only 25% of the farmers are utilized technology. The remaining approximately 75% of the farmers utilized by 2047. Get target. ಹೌದಾ? You got it or not? Are you understood or not? Is there any doubt? Doubt ಇಲ್ಲ? ನಿಜ? Anything? Okay. The remaining technology. Remaining 75% of the farmers are not ಏನು ಅಂದರೆ they are expecting ಅಂತ. Got it or not? Finished or not? Okay. ಈಗ ನನಗೆ ಕಾನ್ಸ್ಟಿಟ್ಯೂಷನಲ್ ಫೀಚರ್ಸ್ ನೋಡಿ. ಇಫ್ ಯು ಕಾನ್ಸಂಟ್ರೇಟ್ ಆನ್ ಅಗ್ರಿಕಲ್ಚರಲ್ ಕಾನ್ಸ್ಟಿಟ್ಯೂಷನಲ್ ಫೀಚರ್ಸ್ ಏನಿದೆ ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ ಫೀಚರ್ಸ್ ಏನಿದೆ? ಈಗ ನನಗೆ ಹೇಳಿ, ಅಗ್ರಿಕಲ್ಚರ್ ಇನ್ ದ ಸ್ಟೇಟ್ ಲೀಸ್ಟ್. ಹೌದಾ? ಸೆಂಟ್ರಲ್ನಲ್ಲಿ ಒಂದಷ್ಟು ಈಗ ಡಿಫೆನ್ಸ್ ಇದೆ, ಕರೆಕ್ಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಆಮೇಲೆ ಸೆಂಟ್ರಲ್ ಲೀಸ್ಟ್ ಅಂತ ಮಾಡಿದ್ದಾರೆ. ಅದನ್ನ ಐ ಆಮ್ ಗೋಯಿಂಗ್ ಟು ಡೆಲಿವರ್ ಲೆಕ್ಚರ್ ಆನ್ ಪಾಲಿಟಿ ಸೊ ದಟ್ ಯು ಗಾಟ್ ಟು ನೋ ಹೌ ದ ಡಿಸ್ಟಿಂಗ್ವಿಶ್ ಫಿನಾಮಿನಾ ಹ್ಯಾಪನ್. ಆಯಿತಾ? ಸ್ಟೇಟ್ ಲಿಸ್ಟು ಅಗ್ರಿಕಲ್ಚರ್ ಲಿಸ್ಟ್. ಅಗ್ರಿಕಲ್ಚರ್ ಇಸ್ ದ ಸ್ಟೇಟ್ ಲಿಸ್ಟ್. STATE LIST. ಈಗ ನನಗೆ ಹೇಳಿ, ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ ಏನು? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 2, ಹಂಗರ್, ಫುಡ್, ಅಗ್ರಿಕಲ್ಚರ್. SDG 2. ಇನ್ನೊಂದಿಗೆ ಅಲ್ಲ, ಯಾವುದದು? SDG 12, 100, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 12. ಇನ್ನೊಂದು ಏನದು? ಪ್ರೊಡಕ್ಟಿವಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಪ್ರೊಡಕ್ಟಿವಿಟಿ ರೆಸ್ಪಾನ್ಸಿಬಿಲಿಟಿ ಕೇವಲ ಇಂಡಸ್ಟ್ರಿಯಲ್ಲೇ ಇರಬೇಕಾ? ಸರ್ವಿಸ್ ಸೆಕ್ಟರಲ್ಲೇ ಇರಬೇಕಾ? ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಬೇಡವಾ? ಬೇಕಲ್ಲ? ಯಾವುದೇ ಅಗ್ರಿಕಲ್ಚರ್ ಕ್ವಶನ್ ಆಗಿರಬಹುದು. ಈ ಕಾನ್ಸ್ಟಿಟ್ಯೂಷನಲ್ ಫೀಚರ್ಸ್ ಏನು ಹೇಳ್ತಿದ್ದೀವಿ ಬರೀಲೇಬೇಕು. SDG 2, SDG 12. ರಿಮೆಂಬರ್ ಇನ್ ಎ ಮಾರ್ಕ್. ಓಕೆ, ನೆಕ್ಸ್ಟ್ ನಮ್ಮ DPSP ಅಂದರೆ ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನು ಹೇಳ್ತಿದೆ? ಆರ್ಟಿಕಲ್ 51A
ಏನು ಹೇಳ್ತೀವಿ ಆರ್ಟಿಕಲ್ 51A ಪೀಸ್ ಫಾರ್ ಜಸ್ಟಿಸ್ ಅಂತಾರಲ್ಲ, ಪೀಸ್ ಆಫ್ ಹಾರ್ಮನಿ ಅಂತಾರಲ್ಲ, ಜಸ್ಟಿಸ್ ಫಾರ್ ಪೀಸ್ ಆಫ್ ಹಾರ್ಮನಿ ಅಂತಾರಲ್ವ. ರೈಟ್. ಆರ್ಟಿಕಲ್ 51A ಪೀಸ್ ಆಫ್ ಹಾರ್ಮನಿ ಅಂದರೆ ರೂರಲ್ ಇಂಡಿಯಾ ಇದೆ ರಿಯಲ್ ಇಂಡಿಯಾ ಅನ್ನುವಾಗ ನಾವು ಬರ್ತಿದ್ದೀವಿ. ಕರೆಕ್ಟ್. ಕಾನ್ಸ್ಟಿಟ್ಯೂಷನಲ್ ಫೀಚರ್ಸ್ ಇದೆಲ್ಲ ಬರೀಬೇಕು. ಈಗ ಕಮಿಟೀಸ್ಗೆ ಬರುವ. ಕಮಿಟೀಸ್ ಅಂದರೆ ಏನು? ಈಗ ನೀವು ಮೇಡಮ್ ನೀವು ಬಿಕೇಮ್ ಇನ್ ದ ಆಫೀಸರ್ ಆ್ಯಂಡ್ ಯು ಆರ್ ದ ಕಮಿಟಿ ಫಾರ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ವಿಚ್ ಇಸ್ ಆಲ್ರೆಡಿ ಫೇಸಿಂಗ್ ನ್ಯೂಮರಿಕ್ ಅಮೌಂಟ್ ಆಫ್ ಚಾಲೆಂಜ್. ಹೌದಾ? ಈ ಚಾಲೆಂಜಸ್ನ ರಿಮೂವ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಕಮಿಟಿ ಇರುತ್ತೆ. ಅಗ್ರಿಕಲ್ಚರಲ್ ಇತ್ತಲ್ವಾ, ನಂಬರ್ 1 ಶಾಂತಕುಮಾರ್ ಕಮಿಟಿ. ಶಾಂತಕುಮಾರ್ ಕಮಿಟಿ, ಶಾಂತಕುಮಾರ್ ಕಮಿಟಿ. ಶಾಂತಕುಮಾರ್ ಕಮಿಟಿ ಏನು ಮಾಡ್ತು ಗೊತ್ತಾ? ಎಂಫಸಿಸ್ ಆನ್ ಟೆಕ್ನಾಲಜಿ ಟು ಎನ್ಹ್ಯಾನ್ಸ್ ದ ಪ್ರೊಡಕ್ಟಿವಿಟಿ ಆಫ್ ಅಗ್ರಿಕಲ್ಚರ್. ಬರ್ಲಿಲ್ವಾ? ಶಾಂತಕುಮಾರ್ SHANTAKUMAR ಶಾಂತಕುಮಾರ್, ಶಾಂತಕುಮಾರ ಕಮಿಟಿ. ಓಕೆ. ರೈಟ್. ಇವ್ರು ಏನು ಮಾಡಿದ್ರು ಅಂತಂದರೆ ಎನ್ಹ್ಯಾನ್ಸ್ ದ ಪ್ರೊಡಕ್ಟಿವಿಟಿ ಬೈ ಯೂಸ್ ಟೆಕ್ನಾಲಜಿ ಅಂತ ತಗೊಬಂದು. ಎನ್ಹ್ಯಾನ್ಸ್ ದ ಪ್ರೊಡಕ್ಟಿವಿಟಿ ಬೈ ಯೂಸ್ ಟೆಕ್ನಾಲಜಿ. ಆ ಟೆಕ್ನಾಲಜಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಈಗ ನಾನು ಏನು ಲಿಸ್ಟ್ ಬರ್ತಿದ್ದೇನೆ ಅಷ್ಟು ಆಗಿರ್ಬೋದು. ಆಯಿತು. ಹೀಗೆ ಫ್ಲಾಗ್ಶಿಪ್, ಹೀಗೆ ಫ್ಲಾಗ್ಶಿಪ್. ಆಯಿತಾ? ನೆಕ್ಸ್ಟ್ ರಾಜೇಂದ್ರ ಕುಮಾರ್ ಕಟಾರಿಯಾ. ರಾಜೇಂದ್ರ ಕುಮಾರ್ ಕಟಾರಿಯಾ, he is an IAS officer and he is now working in revenue department. ಈಗ ಅಗೇನ್ ಬರೆಯೋದು ನೀವು ರಾಜೇಂದ್ರ ಕುಮಾರ್ ಕಟಾರಿಯಾ ಬರೀರಿ. ಐ ಆಮ್ ಗಿವಿಂಗ್ ಅನ್ ಇನ್ಫಾರ್ಮೇಶನ್ ಹೂ ಈ. ಅವರು ಈಗ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಏನು ಮಾಡಿದ್ರು, ಲ್ಯಾಂಡ್ ರಿಫಾರ್ಮನ್ನು ತಗೊಬಂದರು. ಭೂಮಿ ಆ್ಯಪ್ ಅಂತ ಕಂಡಿದ್ರು. ನೆನ್ನೆ ಹೇಳಿದ್ದೆ ನಾನು ಭೂಮಿ ಆ್ಯಪ್. ಜೊತೆಗೆ ಕರ್ನಾಟಕದ ಭೂಚೇತನ ಆ್ಯಪ್ ಅಂತ ಬಂದಿದೆ. ಇದು ಮೊಬೈಲ್ ಆ್ಯಪ್ಸ್ ಟು ಗೇನ್ ದ ಲ್ಯಾಂಡ್ ರೆಕಾರ್ಡ್ಸ್, ಲ್ಯಾಂಡ್ ಟ್ರಾನ್ಸ್ಪರೆನ್ಸಿ, ಮಾಡರ್ನೈಸಿಂಗ್ ಸೀಲಿಂಗ್, ಆಸ್ಪೆಕ್ಟ್ ಆಫ್ ದ ಲ್ಯಾಂಡ್ ರಿಫಾರ್ಮ್, ಇಂಟರ್ಮೀಡಿಯೇಟ್ ಅಬಾಲಿಷನ್, ಟೆನೆನ್ಸಿ ರಿಫಾರ್ಮ್, ಸೀಲಿಂಗ್ ರೆಕಾರ್ಡ್ಸ್, ಲ್ಯಾಂಡ್ ಸೀಲಿಂಗ್, ಲ್ಯಾಂಡ್ ಲಿಮಿಟೇಷನ್. ಇದನ್ನು ಅವರು ಆ ಆ್ಯಪ್ ಮೂಲಕ ತಂದರು. ಅದಕ್ಕೇನಂತಂದ್ರು ಸ್ವಾಮಿತ್ವ ಯೋಜನಾ. ಕರೆಕ್ಟ್. ಇಂಟ್ರಡ್ಯೂಸಿಂಗ್ technology through mobile apps, Bhumi and Bhuchetana for land litigation issues. Correct? Got it? ಚೆನ್ನಾಗಿತ್ತಾ? ನೆಕ್ಸ್ಟ್ ಈಗ ಒಂದು ಕೇಸ್ ಸ್ಟಡಿ ನೋಡೋಣ. ಕೇಸ್ ಸ್ಟಡಿ ಹಲವಾರು ಸ್ಟೇಟ್ಸ್ ಏನಾದರೂ ಒಂದು ಮಾಡಿರ್ಬೇಕೆ. 4% ಆಫ್ ದ ಪಾಪ್ಯುಲೇಷನ್ ಆರ್ ನಾಟ್ ಗೆಟಿಂಗ್ ವಾಟರ್. 4% ಆಫ್ ದ ಪಾಪ್ಯುಲೇಷನ್. ಅಮ್ಮ ಬರಿಬೇಡಿ, 4% ಆಫ್ ದ ಜನ ನೀರು ಸಿಗ್ತಾ ಇಲ್ಲಂತೆ. 18% ಆಫ್ ದ ಪಾಪ್ಯುಲೇಷನ್ ಇರೋದು ಇಂಡಿಯಾದಲ್ಲಿ. 4% ಜನಕ್ಕೆ ನೀರಿಲ್ಲ. ಅದೇ ಆಗಲ್ಲ ನಾನೇ. ಈಗ ಕೇಸಸ್ ನೋಡೋಣ. ಕೇಸಸ್ ಇಷ್ಟೆಲ್ಲ ಹೇಳಿದಾರಲ್ಲ, ನಮ್ಮ ಕರ್ನಾಟಕದಂತೂ ನಿಮಗೆ ಗೊತ್ತಾಗಿದೆ ಭೂಮಿ ಮತ್ತು ಭೂಚೇತನ. ಆಂಧ್ರ ಪ್ರದೇಶ ಕೇಸಸ್ ಅಂತ ಬರೀರಿ, ಕೇಸಸ್ ಅಂತ ಬರೀರಿ. ಕೇಸ್
ಪ್ರದೇಶ ಅಂತ ಬರುತ್ತೆ. ಅಲ್ಲ, ತೆಲಂಗಾಣ ಅಂತ ಬರುತ್ತೆ. ತೆಲಂಗಾಣ ತೆಲಂಗಾಣದಲ್ಲಿ ಒಂದು ವಿಶೇಷವಾದಂತಹ ಹೆಸರಿದೆ. ಏನು ಗೊತ್ತಾ? ಸಾಗು ಬಾಗು. ದ ನೇಮ್ ಇಸ್ ವಿಚಿತ್ರ ಅಲ್ಲ. SAGUBAGU ಸಾಗು ಬಾಗು. ಏನಿದು ಅಂದರೆ ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ ಅಥವಾ ಗೊಬ್ಬರಗಳ ಬಗ್ಗೆ ಅಥವಾ ಫರ್ಟಿಲೈಸೇಷನ್ ಬಗ್ಗೆ, ಫರ್ಟಿಲೈಸರ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದರಿಂದ ಸಾಗು ಬಾಗು ಇದಕ್ಕೆ ಸ್ಟೇಟ್ ಗೌರ್ಮೆಂಟ್ ತಿಳಿಸಿದೆ ಟೆಕ್ನಾಲಜಿಕಲ್. ಸಾಗು ಬಾಗು. ಮಧ್ಯಪ್ರದೇಶಲ್ಲೂ ಏನೋ ಒಂದು ಮಾಡಿರಬೇಕು, UPಯಲ್ಲೂ ಏನೋ ಒಂದು ಮಾಡಿರ್ಬೇಕಲ್ಲ. UP ಉತ್ತರ ಪ್ರದೇಶದಲ್ಲಿ UP ಕಿಸಾನ್ ಅಂತ ಮಾಡೋದು. UP ಅಗ್ರಿ ಅರ್ಥ ಆಗ್ತಿದೆಯಲ್ಲ? If you have any doubt, please spontaneously answer ಮಾಡ್ತೀವಿ. Any topic, don't hesitate yourself to sit down. UP ಅಗ್ರಿ. ಮಧ್ಯಪ್ರದೇಶದಲ್ಲಿ ಒಂದು ಮಾಡೋದು ಕಿಸಾನ್. ಮಧ್ಯಪ್ರದೇಶದಲ್ಲಿ ಕಿಸಾನ್ KISAN. ಕಿಸಾನ್ ಅಂದರೆ ಹಿಂದಿಯಲ್ಲಿ ಕಿಸಾನ್ ಅಂದ್ರೇನು? ರೈತ. ಹೌದಾ? ಕರೆಕ್ಟ್. ಗುಜರಾತಲ್ಲಿ ಒಂದು ಮಾಡೋದು, ಅದಿಲ್ಲಿಗೆ ನೋಡಿ, ಮೊರನಾ. WARANA. ಗುಜರಾತಲ್ಲಿ ಮೊರನಾ.